ಕಾಯದೊಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ ಸುಲಭೋಪಾಯದಿಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂಥ ಬಸವಾದಿ ಶರಣರನ್ನು, ಪ್ರಪಂಚದೆಲ್ಲ ದಾರ್ಶನಿಕರನ್ನು ಭಕ್ತಿಯಿಂದ ನೆನೆದುಕೊಂಡು ಈ ಬಸವ ಸಮಿತಿ ಮತ್ತು ಬಸವ ಕೇಂದ್ರದ ಎಲ್ಲ ಪದಾಧಿಕಾರಿಗಳಲ್ಲಿ ಸದಸ್ಯರಲ್ಲಿ ಭಕ್ತಿಯಿಂದ ವಂದಿಸಿ, ಈ ಅನುಭವ ಮಾಲಿಕೆಯಲ್ಲಿ ಅತ್ಯಂತ ಪ್ರೀತಿಯಿಂದ ಈ ಒಂದು ಅನುಭವ ಮಾಲಿಕೆಯನ್ನು ಆಲಿಸಲಿಕ್ಕೆ ಆಗಮಿಸಿದಂಥ ಎಲ್ಲ ಹಿರಿಯರಲ್ಲಿ, ತಾಯಂದಿರಲ್ಲಿ ನನ್ನ ಅತ್ಯಂತ ಭಕ್ತಿಯ ಶರಣಾರ್ಥಿಗಳು. ನಾವು ಈ 6 ಉಪನ್ಯಾಸಗಳಲ್ಲಿ ಶೂನ್ಯ ತತ್ವದ ಕುರಿತು ಒಂದಿಷ್ಟು ಚಿಂತನೆಯನ್ನು ಮಾಡಿದ್ದೇವೆ. ಅದು ಮುಗಿಯಲಾರದ ಚಿಂತನೆ. ಅದನ್ನು ನಾವು ಮುಕ್ತಾಯಗೊಳಿಸಿದ್ವಿ ಅನ್ನಲಿಕ್ಕೆ ಆಗದೇ ಇರುವಂಥ ಚಿಂತನೆ ಅದು. ಯಾಕೆ ಅದಕ್ಕೆ ಆದಿನೂ ಇಲ್ಲ, ಅಂತ್ಯನೂ ಇಲ್ಲ. ಹೀಗಾಗಿ ಅಂತಹ ಸ್ಥಿತಿಯ ಕುರಿತು ಮಾತನಾಡಲಿಕ್ಕೆ ನಾವು ಪ್ರಾರಂಭ ಮಾಡೇವೆ ಅನ್ನಲಿಕ್ಕೆ ಆಗೋದಿಲ್ಲ, ಅದನ್ನು ಮುಗಿಸಿದ್ದೇವೆ ಅನ್ನಲಿಕ್ಕೆ ಆಗೋದಿಲ್ಲ. ಎಷ್ಟೋ ಜನ ಅದರ ಕುರಿತು ಮಾತನಾಡ್ಕೊಂಡು ಬಂದಿದ್ದಾರೆ. ಅವರ ಜ್ಞಾನದ ಬೆಳಕಿನಲ್ಲಿ ಒಂದಿಷ್ಟು ನಮಗೇನು ಅನಿಸಿದೆಯೋ ಅದನ್ನು ಮತ್ತು ನಾವು ಚಿಂತನೆ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂಥ ಬಸವಾದಿ ಶರಣರನ್ನು ಒಳಪಡಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ಈ ನಗರದಲ್ಲಿ ನಾವು ನಿಮ್ಮೆಲ್ಲರ ಸಹಕಾರದಿಂದ ಮಾಡ್ತಾಯಿದ್ದೇವೆ. ಇಲ್ಲಿ ನಾವು ಮೂಲ ಶೂನ್ಯ ಸಂಪಾದನೆಯಲ್ಲಿ ಬರ್ತಕ್ಕಂತಹ ಚಿಂತನೆಗಳನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಒಂದಿಷ್ಟು ಸ್ಥೂಲವಾಗಿರ್ತಕ್ಕಂಥ ವಿಚಾರಗಳನ್ನು, ಅತೀ ಸೂಕ್ಷ್ಮವಾಗಿರುವಂಥ ವಿಚಾರಗಳನ್ನು ಇಲ್ಲಿವರೆಗೆ ನಾವು ಮಾಡ್ಕೊಂಡು ಬಂದಿದ್ದೇವೆ. ಅದರಲ್ಲಿ ನಮ್ಮ ಅರಿವಿನ ಪ್ರಜ್ಞೆಗೆ ಎಷ್ಟು ಒಳಗೆ ಹೋಗಿದೆಯೋ, ಎಷ್ಟು ಅರಿವು ಮೂಡಿಸಿದೆಯೋ ಅದು ಗೊತ್ತಿಲ್ಲ. ಆದರೆ ಖಂಡಿತವಾಗಿಯೂ ಅದರ ಪರಿಣಾಮ ಮುಂಬರುವ ದಿನಗಳಲ್ಲಿ ಈ ಚಿಂತನೆಗಳನ್ನು ಮಾಡ್ತಾ ಹೋದಾಗ ನಮಗೆ ಖಂಡಿತವಾಗಿ ಅದು ಸಹಾಯ ಮಾಡುತ್ತೆ ಅನ್ನುವಂಥ ನಂಬಿಕೆ ನನ್ನದಾಗಿದೆ. ಈಗ ಶೂನ್ಯ ಸಂಪಾದನೆ ಅಂದರೆ ಏನು ಅನ್ನೋ ತಾತ್ವಿಕ ಚಿಂತನೆಯನ್ನು ಇಲ್ಲಿವರೆಗೆ ಮಾಡಿದ್ವಿ ನಾವು. ಈಗ ಶೂನ್ಯ ಸಂಪಾದನೆ ಅಂತಕ್ಕಂಥ ಒಂದು ಗ್ರಂಥವನ್ನು, ಶೂನ್ಯ ಸಂಪಾದನೆ ಅಥವಾ ಶೂನ್ಯ ಇದು ಒಂದು ತತ್ವ. ಅದರ ಕುರಿತು ಇದು ನಿರಾಕಾರ ಆಗಿರುತ್ತೆ. ತತ್ವ ಯಾವಾಗಿದ್ದರೂ ನಿರಾಕಾರವಾಗಿರುತ್ತೆ. ಯಾವುದೇ ತತ್ವ ಇರಲಿ ಅದು ನಿರಾಕಾರವಾಗಿರುತ್ತೆ. ಅದನ್ನು ಅರಿತು ಆಚರಿಸಿದಾಗ ಆಚರಿಸುವ ವ್ಯಕ್ತಿಯ ಮೂಲಕ ಅದು ಸಾಕಾರಗೊಳ್ಳುತ್ತದೆ. ತತ್ವದ ಮಹತ್ವನೇ ಅದು. ಎಲ್ಲ ತತ್ವಗಳು ನಿರಾಕಾರವಾಗಿರ್ತವೆ. ಆದರೆ ಆ ತತ್ವವನ್ನು ಅರಿತು ಆಚರಿಸುವರ ಮೂಲಕ ಆ ನಿರಾಕಾರವಾಗಿರ್ತಕ್ಕಂಥ ತತ್ವ ಸಾಕಾರ ರೂಪಕ್ಕೆ ಬರ್ತಿರ್ತದೆ. ಇಲ್ಲಿವರೆಗೂ ನಾವು ಶೂನ್ಯ ತತ್ವ, ನಿರಾಕಾರವಾಗಿರುವ ಶೂನ್ಯ ತತ್ವವನ್ನು ಕುರಿತು ಒಂದಿಷ್ಟು ಚಿಂತನೆ ಮಾಡಿದ್ವಿ. ಆ ಸಾಕಾರ ರೂಪದ, ಆ ಶೂನ್ಯ ತತ್ವದ ಸಾಕಾರ ರೂಪ ಅದು ಗ್ರಂಥರೂಪವಾಗಿ ಬಂತು ನಮಗೆ. ಅದು ಶೂನ್ಯ ಸಂಪಾದನೆ ಹೆಸರಿನಡಿಯಲ್ಲಿ ಒಂದು ನಮಗೆ ಗ್ರಂಥ ಸಿಕ್ತು. ಈ ಶೂನ್ಯ ಸಂಪಾದನೆ ಅನ್ನೋದು ತತ್ವನೂ ಹೌದು, ಶೂನ್ಯ ಸಂಪಾದನೆ ಅನ್ನೋದು ಸಾಹಿತ್ಯ ಲೋಕದಲ್ಲಿ ಅತ್ಯಂತ ಉತ್ಕೃಷ್ಟವಾಗಿರುವಂಥ ಗ್ರಂಥನೂ ಹೌದು, ಪವಿತ್ರವಾಗಿರ್ತಕ್ಕಂಥ ಗ್ರಂಥ. ಇಲ್ಲಿವರೆಗೆ ನಾವು ನಿರಾಕಾರ ಸ್ವರೂಪವಾದ ಶೂನ್ಯ ತತ್ವದ ಕುರಿತು ಒಂದು 5-6 ಉಪನ್ಯಾಸಗಳಲ್ಲಿ ಒಂದಿಷ್ಟು ಚರ್ಚೆ ಮಾಡಿದ್ವಿ. ಈಗ ಆ ನಿರಾಕಾರ ಸ್ವರೂಪದ ಶೂನ್ಯ ತತ್ವವನ್ನು ಸಾಕಾರ ರೂಪವಾಗಿ ಮಾಡಿದ್ದು ಈ ಗ್ರಂಥ.
ಆ ಗ್ರಂಥದ ಕುರಿತು ಒಂದಿಷ್ಟು ನಾವು ಚಿಂತನೆ ಮಾಡೋಣ. ಇದು ಮೊದಲನೇ ಉಪನ್ಯಾಸದಲ್ಲಿ ಹಳಕಟ್ಟಿ ಶರಣರು ಇದನ್ನು ತಾಡೋಲೆಗಳಲ್ಲಿರ್ತಕ್ಕಂಥ ಈ ಗ್ರಂಥವನ್ನು ಪ್ರಕಟ ರೂಪದಲ್ಲಿ, ಗ್ರಂಥ ರೂಪದಲ್ಲಿ ಪ್ರಕಟಿಸಿದ್ದು 1930ರಲ್ಲಿ ಅಂತ ನಾನು ಹೇಳಿದೆ. ಹಳಕಟ್ಟಿ ಶರಣರು ಸಂಪಾದನೆ ಮಾಡಿದರು. ಅದಕ್ಕಿಂತ ಮುಂಚೆ ತಾಡೋಲೆಗಳಲ್ಲಿರ್ತಕ್ಕಂಥ ಸಂಪಾದನೆಗಳು 4 ಸಂಪಾದನೆಗಳು ನಮಗೆ. ಮೊದಲನೇ ಸಂಪಾದನೆ ಬಂದದ್ದು ಶಿವಗಣ ಪ್ರಸಾದಿ ಮಹಾದೇವಯ್ಯರ ಸಂಪಾದನೆ, ಶೂನ್ಯ ಸಂಪಾದನೆ. ಅವರೇ ಪ್ರಥಮದಲ್ಲಿ ಈ ಒಂದು ಹೊಸ ಸಾಹಿತ್ಯ ರೂಪವನ್ನು ನಮಗೆ ಕೊಟ್ಟರು. ಹಳಕಟ್ಟಿ ಶರಣರು ಈ ಶೂನ್ಯ ಸಂಪಾದನೆಯ ಈ ಸಾಹಿತ್ಯ ಮಾದರಿ ಏನಿದೆಯಲ್ಲ, ಇದರ ಕುರಿತು ಒಂದು ಮಾತನ್ನು ಹೇಳಿದ್ದು ನಮ್ಗೆ ನೆನಪಿದೆ. ಇದು ಹಿಂದೆ ಪ್ಲೇಟೋ, ಅರಿಸ್ಟಾಟಲ್, ಸಾಕ್ರೆಟಿಸ್ ಏನು ಚರ್ಚೆಯ ಮೂಲಕ ಈ ತತ್ವಚಿಂತನೆಯನ್ನು ಮಾಡ್ತಾರೋ ಅದೇ ಮಾದರಿಯ ರೂಪದಲ್ಲಿ ಈ ಒಂದು ಗ್ರಂಥವನ್ನು ಮೊಟ್ಟ ಮೊದಲ ಬಾರಿಗೆ ಅತಿ ಅದ್ಭುತವಾಗಿ ನಮಗೆ ಸುಂದರವಾಗಿ ವಚನಗಳ ಮೂಲಕ ಕಟ್ಟಿಕೊಟ್ಟಂಥವರು ಸಂಪಾದನೆಕಾರರು. ಮೊದಲು ಬಂದದ್ದು ಶಿವಗಣ ಪ್ರಸಾದಿ ಮಹಾದೇವಯ್ಯರ ಶೂನ್ಯ ಸಂಪಾದನೆ. ಇದರ ಕಾಲ ಸಂಶೋಧಕರು ಕೊಟ್ಟಿದ್ದು 1416, 1446 ಈ ಮಧ್ಯದಲ್ಲಿ ಶಿವಗಣ ಪ್ರಸಾದಿ ಮಹಾದೇವಯ್ಯನವರು ಪ್ರಥಮ ಶೂನ್ಯ ಸಂಪಾದನೆ ನಮಗೆ ಕೊಟ್ಟರು. ಇದರಲ್ಲಿ ಒಟ್ಟು 959 ವಚನಗಳನ್ನು ಇದ್ದಾವೆ. ವಿವಿಧ ಶರಣರ ವಚನಗಳು ಇದ್ದಾವೆ. 11 ಪದ್ಯಗಳಿದ್ದಾವೆ, ಹಾಡುಗಳಿದ್ದಾವೆ, ಸ್ವರವಚನಗಳಿದ್ದಾವೆ. ಆಮೇಲೆ 16 ವಚನಕಾರರು ಇದ್ದಾರೆ. ಇಲ್ಲಿ 16 ವಚನಕಾರರ 11 ಸ್ವರವಚನಗಳನ್ನು ಹೊಂದಿದಂಥ 959 ವಚನಗಳನ್ನು ಒಳಗೊಂಡಂಥ ಪ್ರಥಮ ಶೂನ್ಯ ಸಂಪಾದನೆ ಇದು ಶಿವಗಣ ಪ್ರಸಾದಿ ಮಹಾದೇವಯ್ಯನವರ ಶೂನ್ಯ ಸಂಪಾದನೆ. ಇನ್ನು ನಮಗೆ ಬಂದಿದ್ದು ಎರಡನೇ ಸಂಪಾದನೆ, ಕಾಲ 1530. ಅದು ಬಂದು 100 ವರ್ಷಗಳ ನಂತರ ಮತ್ತೆ ಒಂದು ಸಂಪಾದನೆ ನಮಗೆ ಬಂತು. ಅದು ಹಲಗೆ ದೇವನ ಶೂನ್ಯ ಸಂಪಾದನೆ. ಅದಕ್ಕೇ ಕೆಂಚೆ ವೀರನ್ನೊಡೆಯನ ಸಂಪಾದನೆ ಅಂತೂ ಕರೀತಾರೆ. ಇನ್ನೂ ಸಂಶೋಧಕರಿಗೆ 5 ಸಂಪಾದನೆಗಳದಾವಂತಾರೆ. ಅದು ಕೆಂಚೆ ವೀರನ್ನೊಡೆಯನ ಸಂಪಾದನೆಯೂ ಒಂದಿದೆ ಅಂತ ಅದು ಸಿಕ್ಕಿಲ್ಲ. ಕೆಲವರು ಹೇಳ್ತಾರೆ ಹಲಗೆ ದೇವರ ಶೂನ್ಯ ಸಂಪಾದನೆ ಕೆಂಚೆ ವೀರನ್ನೊಡೆಯ ಸಂಪಾದನೆ ಅಂತ ಅನಬಹುದು ಅಂತೇನೋ ಅಂದಿದ್ದಾರೆ. ಆದರೆ ಇವತ್ತಿಗೂ ಅದು ಹಲಗೆ ದೇವನ ಶೂನ್ಯ ಸಂಪಾದನೆ. ಕಾಲ 1530 ಅಂದರೆ 1585. ವಚನಗಳ ಸಂಖ್ಯೆ ಇಲ್ಲಿ ಭಾಳ ಹೆಚ್ಚು ಬಂತು. ಮೊದಲನೇ ಸಂಪಾದನೆಯಲ್ಲಿ 959 ವಚನ ಇದ್ದರೆ ಎರಡನೇ ಸಂಪಾದನೆಯಲ್ಲಿ ಒಟ್ಟು 1423 ವಚನಗಳನ್ನು ಇಲ್ಲಿ ಸಂಪಾದಿಸಿದ್ರು. ಇಲ್ಲಿ ಒಟ್ಟು ಸುಮಾರು 400 ವಚನಗಳು ಹೆಚ್ಚಾಗಿ ಮತ್ತು ಅದಕ್ಕೆ ಒಂದು ಮೆರುಗು ಬಂತು. 35 ಹಾಡುಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಇಲ್ಲಿ 37 ವಚನಕಾರರು ಇಲ್ಲಿ ಬಂದರು. ಮೊದಲನೇ ಸಂಪಾದನೆಯಲ್ಲಿ 16 ವಚನಕಾರರಿದ್ದರು. 16 ವಚನಕಾರರ ವಚನಗಳಿದ್ದು ಎರಡನೇ ಸಂಪಾದನೆಯಲ್ಲಿ ಅದು ಡಬಲ್ ಆಯಿತು, 37 ವಚನಕಾರರ. ಅಂದರೆ ಸಂಪಾದನೆಗಳು ಹೆಚ್ಚಾದವು. ಇಲ್ಲಿ ಯಾವ ಬಿಟ್ಟು ಹೋಗಿದ್ವು ಅವನ್ನ ಮತ್ತೆ ಸೇರಿಸಿ ಅವನ ಹೆಚ್ಚಿನ ಸಂಪಾದನೆಯನ್ನು ಮಾಡಿದ್ದಕ್ಕಾಗಿ ಇಲ್ಲಿ ವಚನಕಾರರ ಸಂಖ್ಯೆನೂ ಹೆಚ್ಚಾಯಿತು, ವಚನಗಳ ಸಂಖ್ಯೆನೂ ಹೆಚ್ಚಾಯಿತು. ಇನ್ನು ಮೂರನೇದ್ದು ಗೊಮ್ಮಳಾಪುರದ ಸಿದ್ಧಲಿಂಗ ದೇವರ ಸಂಪಾದನೆ. ಇವೆರಡು ಮೊದಲು 2 ಸಂಪಾದನೆಗಳಲ್ಲಿ ಒಂದಂತೂ ಮೊದಲನೇದ್ರಲ್ಲಂತೂ ಸಿದ್ದರಾಮೇಶ್ವರರಿಗೆ ಏನೋ ಲಿಂಗ ದೀಕ್ಷಾ ಪ್ರಸಂಗವನ್ನು ಅಲ್ಲಿ ಆ ಪ್ರಸಂಗವನ್ನು ಬಂದಿಲ್ಲ ಅನ್ನೋ ಕಾರಣಕ್ಕಾಗಿ ಮುಂದಿನ ಸಂಪಾದನೆಗಳು ಅತಿ ಮುಖ್ಯವಾಗಿ ಬಂದು ಅಂತಕ್ಕಂಥ ಒಂದು ಇದು ಕಾರಣ. ಇನ್ನು ಗೊಮ್ಮಳಾಪುರದ ಸಿದ್ಧಲಿಂಗರ ಶೂನ್ಯ ಸಂಪಾದನೆಯಲ್ಲಿ ಅದು 1580ರಿಂದ ಬಂತು ಕಾಲ. ಅವು 1337 ವಚನಗಳು, 18 ಹಾಡುಗಳು, 39 ವಚನಕಾರರು ಬಂದರಿಲ್ಲಿ. 37 ವಚನಕಾರರು ಹೋಗಿಲ್ಲಿ 39. ಈ ಸಂಪಾದನೆಯಲ್ಲಿ ಕೊನೆಯ ಸಂಪಾದನೆ ಬಂದದ್ದು ಗೋಳೂರು ಸಿದ್ಧವೀರನ್ನೊಡೆಯರ ಶೂನ್ಯ ಸಂಪಾದನೆ. ಮೊದಲನೇ 3 ಸಂಪಾದನೆಗಳ ನಂತರ 1616ರಿಂದ 16 ಕಾಲ ಇದು ನೋಡಿರಿ. ಮೊದಲನೇ ಸಂಪಾದನೆ ಬಂದ 200 ವರ್ಷದ ನಂತರ ಗೋಳೂರು ಸಿದ್ಧವೀರನ್ನೊಡೆಯರ ಸಂಪಾದನೆ 1616ರಲ್ಲಿ ಪ್ರಕಟ ಆಯಿತು. ಆದರೆ ಪ್ರಚಲಿತವಾಗಿ ಅತೀ ನಮಗೆ ಎಲ್ಲರಿಗೂ ಬಳಕೆಯಲ್ಲಿರುವಂಥ ಅಥವಾ ಎಲ್ಲರಿಗೂ ಹೆಸರುವಾಸಿಯಾಗಿರ್ತಕ್ಕಂಥ
ಒಂದು ಸಂಪಾದನೆ ಅಂದರೆ ಶ್ರೀ ಗೋಳೂರು ಸಿದ್ಧವೀರನ್ನೊಡೆಯರ ಸಂಪೂರ್ಣ ಎಲ್ಲ ತತ್ವಗಳನ್ನು ಒಳಗೊಂಡಂಥ ಪರಿಪೂರ್ಣವಾಗಿರ್ತಕ್ಕಂಥ ಪರಿಷ್ಕರಣೆಯೊಂದಿಗೆ ಮೊದಲನೇ ಸಂಪಾದನೆಕಾರರು ಹೇಳಿದ್ದಾರೆ, ಇದನ್ನು ಮುಂದೆ ನಾನು ಇಷ್ಟು ಮಾಡಿದ್ದೇನೆ, ಮುಂದೆ ತಿಳಿದವರು ಇದನ್ನು ಮುಂದುವರಿಸ್ಕೊಂಡು ಹೋಗ್ಬೋದು ಅನ್ನೋಂಥ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದರು. ಮೊದಲನೇ ಸಂಪಾದನೆಕಾರರಿಂದ ಎಲ್ಲ ಸಂಪಾದನೆಕಾರರು ಇದೇ ಮಾದರಿಯ ಸಂಪಾದನೆಯನ್ನು ಮುಂದೆ ತಿಳಿದವರು, ಅದನ್ನು ಜ್ಞಾನಿಗಳು ಏನು ಬಿಟ್ಟು ಹೋಗಿದಾವೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೋದು ಅಂತಕ್ಕಂಥ ಒಂದು ಸಾಲುಗಳು ಆ ಸಂಪಾದನೆಯಲ್ಲಿ ಬಂದಿದ್ದಾವೆ. ಆ ಸ್ವಾತಂತ್ರ್ಯ ಎಲ್ಲ ಸಂಪಾದನೆಕಾರರಿಗಿತ್ತು. ಹೀಗಾಗಿ ಗೋಳೂರು ಸಿದ್ಧವೀರನ್ನೊಡೆಯರ ಸಂಪಾದನೆ ಒಟ್ಟು 1430 ವಚನಗಳನ್ನೊಳಗೊಂಡು 33 ವಚನಕಾರರು 21 ಹಾಡುಗಳೊಂದಿಗೆ ಈ ಸಂಪಾದನೆ ನಮಗೆ 1616ರಲ್ಲಿ ಬಂತು. ಇದರಲ್ಲಿ ಒಟ್ಟು 21 ವಿಭಾಗಗಳಿವೆ, 21 ಸಂಪಾದನೆಗಳಿದ್ದಾವೆ. ನಾವು ಈಗ ಚಿಂತನೆಗೊಳಪಡಿಸುವಂಥ ಶೂನ್ಯ ಸಂಪಾದನೆ, ಒಟ್ಟು ಶೂನ್ಯ ಸಂಪಾದನೆಗಳು 4, 5 ಅಂತ ತಾತ್ವಿಕವಾಗಿ ಹೇಳ್ತಾರೆ. ನಮ್ಮ ಕೈಗೆ ಸಿಕ್ಕದ್ದು 4. 4ರಲ್ಲಿ ಮೊದಲನೇದ್ದು ಶಿವಗಣ ಪ್ರಸಾದಿ ಮಹಾದೇವಯ್ಯನವರ ಶೂನ್ಯ ಸಂಪಾದನೆ ಮೊದಲೇದ್ದಾದರೆ, ಕೊನೆಗೆ ಬಂದದ್ದು 200 ವರ್ಷದ ನಂತರ 16ರಲ್ಲಿ ಗೋಳೂರು ಸಿದ್ಧವೀರನ್ನೊಡೆಯರದು ಬಂತು. ಈಗ ಎಲ್ಲ ಕಡೆ ಪ್ರಚಲಿತವಾಗಿರ್ತಕ್ಕಂಥ ಚಿಂತನೆಗೊಳಪಡಿಸ್ತಕ್ಕಂಥ ಸಂಪಾದನೆ ಗೋಳೂರು ಸಿದ್ಧವೀರನ್ನೊಡೆಯರ ಸಂಪಾದನೆ. ನಾವು ಕೂಡ ಈ ಒಂದು ಶೂನ್ಯ ಸಂಪಾದನೆ ಮಾಲಿಕೆ, ವಚನಭಾವ ಮಾಲಿಕೆಗೆ ನಾವು ಪೂಜ್ಯ ಶ್ರೀ ಗೋಳೂರು ಸಿದ್ಧವೀರನ್ನೊಡೆಯರ ಸಂಪಾದನೆಯನ್ನೇ ಅವರು ರಚಿಸಿದ ಸಂಪಾದಿಸಿದ ಶೂನ್ಯ ಸಂಪಾದನೆ ನಾವು ಚಿಂತನೆಗೆ ತೆಗೆದುಕೊಳ್ತಾ ಇದ್ದೇವೆ ಅನ್ನೋದು ತಮ್ಮೆಲ್ಲರ ಗಮನಕ್ಕಿರಲಿ ಅಂತ. ಈ ಸಂಪಾದನೆಯಲ್ಲಿ, ಈ ಗ್ರಂಥದಲ್ಲಿ 21 ವಿಭಾಗಗಳಿಗೆ ಉಪದೇಶ ಅಂತ ಹೆಸರು ಕೊಟ್ಟಿದ್ದಾರೆ, ಅಥವಾ ಸಂಪಾದನೆ ಅಂತ ಹೆಸರು ಕೊಟ್ಟಿದ್ದಾರೆ. ಈ ಒಟ್ಟು 4 ಸಂಪಾದನೆಗಳನ್ನು ಸೇರಿಸಿದಾಗ ಒಟ್ಟು 2031 ವಚನಗಳು ಇಲ್ಲಿ ಬರ್ತವೆ. 2031 ವಚನಗಳು, 42 ಹಾಡುಗಳು, 49 ವಿವಿಧ ವಚನಕಾರರು ಈ ಸಂಪಾದನೆಗಳಲ್ಲಿ ಬಂದು ಹೋಗ್ತಾರೆ ಅನ್ನುವಂಥ ಮಾತು. ಇಷ್ಟು ನಾವು ಈ ಶೂನ್ಯ ಸಂಪಾದನೆಯೊಂದಿಗೆ ಏನು ಮಾಡೋದು, ನೋಡ್ಕೊಳ್ಳೋದು. ಇನ್ನು ಈ ಒಂದು ಶೂನ್ಯ ಸಂಪಾದನೆ ಗ್ರಂಥದ ಪರಿಚಯವನ್ನು ನಾನು ಒಂದಿಷ್ಟು ಮಾಡಿಕೊಡಬೇಕಾಗತ್ತೆ. ಒಟ್ಟು 21 ವಿಭಾಗಗಳಲ್ಲಿ ನಾವು ಏನು ಓದಲಿಕ್ಕತ್ತಿದ್ದೇವೆ ಅದರದೊಂದು ಸ್ಥೂಲವಾಗಿ ಒಂದು ಪರಿಚಯ ಸಂಕ್ಷಿಪ್ತವಾಗಿ ನಮ್ಮ ತಲೆಯಲ್ಲಿತ್ತಂದರೆ ಎಲ್ಲಿ ಹೋಗ್ತಾ ಇದೆ ಪಾಠ, ಎಲ್ಲಿ ಹೋಗ್ತಾ ಇದೆ ಅನ್ನೋದು ಗುರ್ತಾಗತ್ತೆ ನಮಗೇನಿಲ್ಲ, ಎಲ್ಲಿಂದ ಶುರು ಆಗುತ್ತೆ, ಏನು ಮುಗಿತಾ ಇದೆ ಅಂತ. ಇದು ಪ್ರಥಮದಲ್ಲಿ 21 ವಿಭಾಗಗಳಲ್ಲಿ 1ನೇ ವಿಭಾಗ, ಅದಕ್ಕೆ ಹೆಸರು ಕೊಟ್ಟಿದ್ದು ಪ್ರಥಮೋಪದೇಶ ಅಂತ ಹೆಸರು ಕೊಟ್ಟರು. ಪ್ರಥಮೋಪದೇಶ ಅನ್ನೋ ಹೆಡ್ಡಿಂಗ್ ಕೊಟ್ಟಿದ್ದಾರೆ. ಅದರ ನಂತರದಲ್ಲಿ ಈ ಪ್ರಥಮೋಪದೇಶ 3 ಪದ್ಯಗಳು, ಕಂದ ಪದ್ಯಗಳು ಬರ್ತಾವೆ. ಇದರಲ್ಲಿ ಅವರು ತಮ್ಮ ಗುರುಗಳನ್ನು, ಸಿದ್ಧವೀರನ್ನೊಡೆಯರು ತಮ್ಮ ಗುರುಗಳನ್ನು ನೆನೆಯುವಂಥ ಪದ್ಯಗಳಿವು. ತದನಂತರ ಒಂದಿಷ್ಟು ಗದ್ಯ ಬರುತ್ತೆ. ಸಂಪಾದನೆಕಾರರು ಒಂದಿಷ್ಟು ಗದ್ಯವನ್ನು ಬರೀತಾರೆ. ಆ ಗದ್ಯದಲ್ಲಿ ಪ್ರಭುದೇವರ ಇತಿಹಾಸ, ಹುಟ್ಟು, ವೈರಾಗ್ಯ ಇದರೆಲ್ಲದರ ಕುರಿತು ಒಂದಿಷ್ಟು ಗದ್ಯದ ರೂಪದಲ್ಲಿ ಬರೀತಾರೆ. ಈ ಪ್ರಥಮೋಪದೇಶ 3 ಕಂದ ಪದ್ಯ ಆದಮೇಲೆ ಪ್ರಭುದೇವರ ಕುರಿತು ಒಂದಿಷ್ಟು ಇತಿಹಾಸ ಬರುತ್ತೆ. ಆ ಇತಿಹಾಸ ಮುಗಿದ ತಕ್ಷಣ ಈ ಪೀಠಿಕೆ ಬರುತ್ತೆ. ಮೊದಲು 3 ಪದ್ಯ ಆದಮೇಲೆ ಪೀಠಿಕೆ ಆದಮೇಲೆ ಪ್ರಭುದೇವರ ಗದ್ಯ ಅಂತ ಬರುತ್ತೆ. ಅದಾದಮೇಲೆ ಪಿಂಡಸ್ಥಲ ಅಂತ ಹೆಡ್ಡಿಂಗ್ ಕೊಟ್ಟು ಅಲ್ಲಿ ಪಿಂಡಸ್ಥಲದ ವಚನ, ಪ್ರಭುದೇವರು ಹೇಳಿದ ಪಿಂಡಸ್ಥಲದ ವಚನ ಬರ್ತವೆ. ಆ ನಂತರದಲ್ಲಿ ಏನು ಪಿಂಡ ಜ್ಞಾನಸ್ಥಲ ಬರುತ್ತೆ, ಮಾಯಾ ವಿಡಂಬನಾ ಸ್ಥಳ ಬರುತ್ತೆ, ಸಂಸಾರ ಹೇಯಸ್ಥಲ ಅಂತ ಬರುತ್ತೆ. ಅಲ್ಲಿ ಕೆಲವು ವಚನಗಳು ಪ್ರಭುದೇವರು ಕೊಟ್ಟಂಥ ವಚನಗಳು ಬರ್ತವೆ. ಆಮೇಲೆ ಷಟ್ಸ್ಥಲ, ಭಕ್ತಸ್ಥಲ, ಮಹೇಶ ಸ್ಥಳ, ಪ್ರಸಾದಿ ಸ್ಥಳ, ಪ್ರಾಣಲಿಂಗಿ ಸ್ಥಳ, ಶರಣಸ್ಥಳ, ಐಕ್ಯ ಸ್ಥಳದ ಕುರಿತು ಕೆಲವು ವಚನಗಳು ಬರ್ತವೆ, ಪ್ರಭುದೇವರ ವಚನ. ಇಲ್ಲಿ ಒಟ್ಟು ಪ್ರಥಮೋಪದೇಶದ ಒಂದು ವಿಭಾಗದಲ್ಲಿ ನಮಗೆ ಒಟ್ಟು 78 ಪ್ರಭುದೇವರ ವಚನಗಳೇ ಸಿಗ್ತಾವೆ. ಇಲ್ಲಿ 78 ವಚನಗಳ ಕುರಿತು ಚಿಂತನೆ ನಡೀತದೆ ಇಲ್ಲಿ ಮೊದಲನೇ ವಿಭಾಗದಲ್ಲಿ. ತದನಂತರ ಅದರ ಜೊತೆಗೇ ಬರುವಾಗ ಅಲ್ಲೇ ಗೊಗ್ಗಯ್ಯನ ಇದು ಬರುತ್ತೆ, ಪ್ರಸಂಗ ಬರುತ್ತೆ. ಇದರಲ್ಲೇ ಪ್ರಥಮೋಪದೇಶದಲ್ಲೇ ಗೊಗ್ಗಯ್ಯನ ಪ್ರಸಂಗ, ಅನಿಮಿಷ ದೇವರ ಪ್ರಸಂಗ ಇವೆಲ್ಲ ಮುಗಿದ ಆದಮೇಲೆ ಬರೋದು ಮುಕ್ತಾಯಕ್ಕಳ ಸಂಪಾದನೆ ಅಂತ ಬರುತ್ತೆ. ಇವೆಲ್ಲ 78 ವಚನದಲ್ಲಿ ಗೊಗ್ಗಯ್ಯ, ಅನಿಮಿಷ ದೇವರ ದಿಂದ ಲಿಂಗ ದೀಕ್ಷೆ ಎಲ್ಲ ಪ್ರಸಂಗಗಳು ಇಲ್ಲಿ 78 ವಚನಗಳು ಬಂದು ಪ್ರಥಮೋಪದೇಶದಲ್ಲಿ.
ನಂತರ ಎರಡನೇ ಸಂಪಾದನೆ ಬರೋದು ಮುಕ್ತಾಯಕಗಳ ಸಂಪಾದನೆ. ಇಲ್ಲಿ ಒಟ್ಟು 41 ವಚನಗಳು ಬರ್ತವೆ. ಅಲ್ಲಿ ಪ್ರಭುದೇವರ ವಚನಗಳು ಅಷ್ಟೇ ಬರುವುದಿಲ್ಲ, ಅಲ್ಲಿ ಮುಕ್ತಾಯಕ್ಕ ಮತ್ತು ಪ್ರಭುದೇವರ ನಡುವಿನ ಸಂವಾದದ ವಚನಗಳು ಬರ್ತಾವೆ. ಅಲ್ಲಿ ಕೆಲವು ವಚನಗಳು ಪ್ರಭುದೇವರು ಬರ್ತವೆ, ಕೆಲವು ವಚನಗಳು ಮುಕ್ತಾಯಕ್ಕಳ ವಚನಗಳು ಬರ್ತವೆ. 41 ವಚನಗಳ ಚಿಂತನೆ ಈ ಭಾಗದಲ್ಲಿ ನಡೀತದೆ. ಮುಂದೆ ಹೋಗ್ತಾ ಮುಕ್ತಾಯಕ್ಕಳ ಜೊತೆ ಸಂವಾದ ಮಾಡಿ ಮುಂದೆ ಹೋಗ್ತಾ ಅಲ್ಲಿ ಸಿದ್ದರಾಮಯ್ಯಗಳ ಸಂಪಾದನೆ ಅಂತ ಬರುತ್ತೆ. ಆ ಸಿದ್ದರಾಮೇಶ್ವರರು ಏನು ಸೊನ್ನಲಪುರದಲ್ಲಿ ಏನು ಎಲ್ಲ ಸಮಾಜ ಸೇವೆಯನ್ನು ಮಾಡೋ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಭೇಟಿ ಆಗ್ತಾರಲ್ಲ ಅವರು, ಆ ಸಂಪಾದನೆ ಅಲ್ಲಿ ಒಟ್ಟು 140 ವಚನಗಳು ಬರ್ತವೆ. ಆ ಒಂದು ಸಂಪಾದನೆಯಲ್ಲಿ ಸಿದ್ದರಾಮೇಶ್ವರ ಮತ್ತು ಪ್ರಭುದೇವರ ನಡುವಿನ ಚರ್ಚೆ. ಅದಾದ ನಂತರ 4ನೇ ಸಂಪಾದನೆ ಬಸವೇಶ ಚನ್ನಬಸವೇಶನನುಗ್ರಹಿ ಮಾಡಿದ ಸಂಪಾದನೆ. ಚನ್ನಬಸವಣ್ಣವರಿಗೆ ಲಿಂಗದೀಕ್ಷೆ ಮತ್ತು ಅನುಗ್ರಹ ಮಾಡಿದ ಪ್ರಸಂಗ ಬರುತ್ತಿಲ್ಲಿ. ಯಾರು ಮಾಡ್ತಾರೆ ಅಂದರೆ ಬಸವಣ್ಣವರು ಚನ್ನಬಸವಣ್ಣವರಿಗೆ ಲಿಂಗದೀಕ್ಷೆ ಮತ್ತು ಅನುಗ್ರಹ ಮಾಡಿದ ಸಂಪಾದನೆ ಬರುತ್ತೆ. ಇಲ್ಲಿ ಒಂದಿಷ್ಟು 43 ವಚನಗಳು ಚರ್ಚೆಗೆ ಬರ್ತವೆ. ಬಸವಣ್ಣವರು ಮತ್ತು ಚನ್ನಬಸವಣ್ಣವರು ಇನ್ನುಳಿದ ಶರಣರು ಅಲ್ಲಿ ಒಂದಿಷ್ಟು ಚರ್ಚೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಮೊದಲು ನಿರಾಕರಿಸ್ತಾರೆ ಬಸವಣ್ಣವ್ರು, ಬೇಡ ಅವನೇ ಇದಿದ್ದಾಗ ನಾ ಏನು ಎಲ್ಲ ಚರ್ಚೆಗಳು ಬರ್ತವೆ. ಆ ನಂತರದಲ್ಲಿ ಒಪ್ತಾರೆ ಅವರು, ಅಲ್ಲಿ ಅನುಗ್ರಹ ಆಗ್ತದೆ. ಇದಾದ ಮೇಲೆ ಪ್ರಸಂಗ ಬರೋದು 5ನೇ ಪ್ರಸಂಗ ಪ್ರಭು ಕಲ್ಯಾಣಕ್ಕೆ ಬಂದ ಸಂಪಾದನೆ. ಇಷ್ಟೆಲ್ಲ ನಡೆದಿರ್ತೈತೆ ಕಲ್ಯಾಣದಲ್ಲಿ. ಪ್ರಭುದೇವರು ಮುಕ್ತಾಯಕ್ಕಳನ್ನು ಭೇಟಿಯಾಗಿ ಸಿದ್ದರಾಮೇಶ್ವರನ ಕರ್ಕೊಂಡು ಕಲ್ಯಾಣಪುರ ಪ್ರವೇಶವನ್ನು ಮಾಡ್ತಾರೆ. ಅಲ್ಲಿ ಪ್ರಭು ಕಲ್ಯಾಣಕ್ಕೆ ಬಂದ ಸಂಪಾದನೆಯ ವಿವರ ಇಲ್ಲಿ ಹೆಂಗೆ ಬಂದರು, ಏನಾಯಿತು, ಅಲ್ಲಿ ಬಂದು ನಿಂತಾಗ ಏನಾಯಿತು ಎಲ್ಲವನ್ನೂ ಸವಿವರವಾಗಿ 93 ವಚನಗಳು ಇಲ್ಲಿ ಚಿಂತನೆಗೆ ಬರ್ತವೆ. 93 ವಚನಗಳು ಬರ್ತವೆ. ಆ ಪ್ರಭುದೇವರು ಕಲ್ಯಾಣಕ್ಕೆ ಬಂದ ಸಂದರ್ಭದಲ್ಲೇ ಅಲ್ಲೇ ಬಸವಣ್ಣವ್ರವ್ರು ಭೇಟಿ ಆದಮೇಲೆ ಅಲ್ಲಿ ಮರುಳು ಶಂಕರ ದೇವರನ್ನು ಪರಿಚಯ ಮಾಡುವಂಥ ಸಂಪಾದನೆ ಬರುತ್ತೆ. ಬಸವಣ್ಣವ್ರು 12 ವರ್ಷಗಳ ಕಾಲ ಗುಪ್ತಭಕ್ತಿಯೇ ಮಾಡಿ ಮರುಳು ಶಂಕರ ದೇವರು ಇರೋ ಸಂದರ್ಭದಲ್ಲಿ ಅದು ಬಸವಣ್ಣವ್ರ ದೃಷ್ಟಿಗೆ ಬಿದ್ದಿರೋದಿಲ್ಲ ಅನ್ನುವಂಥದ್ದು ಜ್ಞಾನಿಗಳು ಬಿದ್ದಿರುತ್ತೆ. ಆದರೆ ಬೇರೆ ಗುಪ್ತ ಭಕ್ತಿಯನ್ನು ಮಾಡ್ಕೊಂಡಿರುವಂಥ ಮರುಳು ಶಂಕರ ದೇವರನ್ನು ಪ್ರಭುದೇವರು ಬಸವಣ್ಣವರಿಗೆ ಪರಿಚಯ ಮಾಡಿಸುವಂಥ ಒಂದು ಸಂಪಾದನೆ, ಅದೊಂದು ಸಪ್ರೇಟ್ ವಿಭಾಗ ಮಾಡಿದರು ಅವರು. ಅಲ್ಲಿ ಒಟ್ಟು 51 ವಚನಗಳು ಬರ್ತಾವೆ. ಅಲ್ಲಿ ಮುಂದೆ ಬಸವೇಶ್ವರನ ಸಂಪಾದನೆ ಅಂತ ಒಂದು ಹೆಡ್ಡಿಂಗ್ ಕೊಟ್ಟರು. ಬಸವೇಶ್ವರರು ಚನ್ನಬಸವೇಶ್ವರ ಅನುಗ್ರಹಿಸಿದ ಸಂಪಾದನೆ ಬೇರೆ, ಇಲ್ಲಿ ಬಸವೇಶ್ವರರೇ ಸಂಪಾದನೆ ಬಸವಣ್ಣವ್ರ ಕುರಿತು ಚನ್ನಬಸವೇಶ್ವರ ಸಂಪಾದನೆ ಅಂತ ಬರ್ತದೆ ಸಪ್ರೇಟು. ಬಸವೇಶ್ವರ ಸಂಪಾದನೆ, ಚನ್ನಬಸವೇಶ್ವರ ಸಂಪಾದನೆ. ಬಸವೇಶ್ವರ ಸಂಪಾದನೆಯಲ್ಲಿ 36 ವಚನಗಳು ಬರ್ತಾವೆ. ಚನ್ನಬಸವೇಶ್ವರ ಸಂಪಾದನೆಯಲ್ಲಿ 84 ವಚನಗಳು ಬರ್ತಾವೆ. ಈ 7 ಮತ್ತು 8ನೇ ವಿಭಾಗ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಬಸವೇಶ್ವರ ಮತ್ತು ಚನ್ನಬಸವೇಶ್ವರ ನಡುವಿನ ಕುರಿತು ಚರ್ಚೆ ಬರುತ್ತೆ. ಇಲ್ಲಿ ಅನಿಮಿಷ ದೇವನಿಂದ ಪ್ರಭುದೇವರಿಗೆ ಲಿಂಗಧಾರಣ ಆಗುತ್ತೆ. ಪ್ರಾಣಲಿಂಗ ಸ್ಥಳದಲ್ಲಿರ್ತಕ್ಕಂಥ ಪ್ರಭುದೇವರು ಅನಿಮಿಷ ಯೋಗಿ ಕೈಯಿಂದ ಆ ಲಿಂಗವನ್ನು ತೆಗೆದುಕೊಂಡಾಗ ಅನಿಮಿಷ ದೇವರು ದೇಹತ್ಯಾಗ ಮಾಡುವಂಥ ಅದರಲ್ಲ ಆ ಹಿನ್ನೆಲೆಯಲ್ಲಿ ಆ ಅನಿಮಿಷ ದೇವರಿಗೆ ಲಿಂಗವನ್ನು ಕೊಟ್ಟವರು ಯಾರು ಅಂತಕ್ಕಂಥ ಇತಿಹಾಸ ಇಲ್ಲಿ ಬರುತ್ತೆ. ಅನಿಮಿಷ ದೇವರಿಗೆ ಲಿಂಗ ಕೊಟ್ಟವರು ಯಾರು, ಇದರ ಕಥೆ. ಅಲ್ಲಿ ಪ್ರಭುದೇವರು, ಬಸವಣ್ಣವರು ಮತ್ತು ಚನ್ನಬಸವಣ್ಣವರು ಈ 3 ನಡುವಿನ ಸಂಭಾಷಣೆ ಬರುತ್ತಿಲ್ಲಿ. ಇದರ ಇತಿಹಾಸ, ಅನಿಮಿಷ ದೇವರ ಇತಿಹಾಸ ಬರುತ್ತಿಲ್ಲಿ. ಬಸವಣ್ಣವರು ಮತ್ತು ಪ್ರಭುದೇವರ ನಡುವೆ ಅನಾದಿ ಗುರು ಶಿಷ್ಯ ಸಂಬಂಧ. ಪ್ರಭುದೇವರಿಗೆ ಬಸವಣ್ಣವರೇ ಗುರು ಅನ್ನೋದನ್ನು ಸಂಭಾಷಣೆ ಚರ್ಚೆಯಲ್ಲಿ ಬರುತ್ತಿಲ್ಲಿ. ಹೆಂಗೆ ಗುರುಗಳಾಗ್ತಾರೆ ಅನ್ನೋದನ್ನು ಹೇಳ್ತಾರೆ ಇಲ್ಲಿ. ಅನಿಮಿಷ ದೇವರು ಪ್ರಭುದೇವರ ಗುರು ಈ ಯುಗದಲ್ಲಿ. ಆದರೆ ಅನಿಮಿಷ ದೇವರಿಗೆ ಕೊಟ್ಟಂಥ ಲಿಂಗ ಯಾರಿಂದ ಬಂದಿತ್ತನ್ನೋ ಇತಿಹಾಸ ಇಲ್ಲಿ ಬರುತ್ತೆ. ಹೀಗಾಗಿ ಅನಿಮಿಷ ದೇವರಿಗೆ ಬಂದಂಥ ಲಿಂಗ ಬಸವಣ್ಣವರಿಂದ ಬಂದಿರುತ್ತೆ ಅನಿಮಿಷ ದೇವರಿಗೆ, ಆ ಲಿಂಗ ಪ್ರಭುದೇವರಿಗೆ ಬರುತ್ತೆ. ಹೀಗಾಗಿ ಬಸವಣ್ಣನೇ ಪ್ರಭುದೇವರ ಗುರು ಅಂತಕ್ಕಂಥ ಒಂದು ಚರ್ಚೆ ಈ ಪ್ರಸಂಗದಲ್ಲಿ ಭಾಳ ಅದ್ಭುತವಾಗಿ ಇಲ್ಲಿ ಒಡಮೂಡ್ತದೆ. ಇಲ್ಲಿ ಅನಾದಿ ಗುರು ಶಿಷ್ಯ ಸಂಬಂಧ. ಬಸವಣ್ಣನು ಕೈಲಾಸದ ವೃಷಭನಾಗಿದ್ದಾಗ ಅವನ ಪ್ರಾಣಲಿಂಗವು ವಸುದೀಪನೆಂಬವನಿಗೆ ಲಭಿಸಿ, ಬಸವಣ್ಣನ ಪ್ರಾಣಲಿಂಗ ವಸುದೇಶನೆಂಬ ಗಣೇಶ್ವರಿಗೆ ಲಭಿಸಿ ಅವನೇ ಅನಿಮಿಷನಾದಾಗ ಅವನಿಂದಲೇ ಪ್ರಭುದೇವರು ಅನುಗ್ರಹಿತರಾದರೆಂದು ತಿಳಿಸುತ್ತದೆ. ಹಾಗಾಗಿ ವಸುದೀಪನಿಗೆ ಬಸವಣ್ಣವರ ಪ್ರಾಣಲಿಂಗ ಬಂದಾಗ ಅದೇ ಪ್ರಾಣಲಿಂಗ ಅನಿಮಿಷನಿಗೆ ಬಂದು ಅನಿಮಿಷನಿಂದ ಪ್ರಭುದೇವರಿಗೆ ಬಂದ ಇತಿಹಾಸ ಸಂಪೂರ್ಣವಾಗಿ ಇಲ್ಲಿ ಒಟ್ಟು
36 ಒಂದು 84 110 ವಚನಗಳಲ್ಲಿ ಈ ಸಮಗ್ರ ಇತಿಹಾಸ ಚನ್ನಬಸವಣ್ಣವರು, ಬಸವಣ್ಣವರು ಮತ್ತು ಪ್ರಭುದೇವರ ನಡುವೆ ಬರ್ತದೆ. 7 ಮತ್ತು 8ನೇ ವಿಭಾಗ. 9ನೇ ವಿಭಾಗದಲ್ಲಿ ಮಡಿವಾಳಯ್ಯಗಳ ಸಂಪಾದನೆ. ಮಡಿವಾಳ ಮಾಚಿದೇವರು ಬರ್ತಾರೆ. ಬಸವಣ್ಣವರು, ಮಡಿವಾಳ ಮಾಚಿದೇವರು ಇವರ ನಡುವೆ ಬರ್ತಕ್ಕಂಥ ಚರ್ಚೆಗಳು 53 ವಚನಗಳು ಇಲ್ಲಿ ಬರ್ತವೆ. ಪ್ರಭುದೇವರ ನಡುವೆ ಸಂಭಾಷಣೆ, ಬಸವಣ್ಣನವರ ಸ್ತುತಿ ಇವೆಲ್ಲ ಬರ್ತಾವೆ ಇಲ್ಲಿ. ಪ್ರಭುದೇವರು, ಮಡಿವಾಳ ಮಾಚಿದೇವರು ಮತ್ತು ಬಸವಣ್ಣವರು. ಇಲ್ಲಿ ಹೆಚ್ಚು ವಚನಗಳು ಮಡಿವಾಳ ಮಾಚಿದೇವರು ಬಸವಣ್ಣನವ್ರನ್ನ ಸ್ತುತಿ ಮಾಡಿದಂಥ, ಅವ್ರನ್ನ ಪ್ರೇಸ್ ಮಾಡಿದಂಥ, ಅವ್ರು ಏನು, ಅವ್ರ ಮಹತ್ವ, ಬಸವಣ್ಣವ್ರು ಏನು, ಹೆಂಗೆ ಅಂತ ಬಸವಣ್ಣವ್ರನ್ನ ತಿಳ್ಕೊಬೇಕಾಗಿತ್ತು ಅಂದ್ರೆ ಮಡಿವಾಳ ಮಾಚಿದೇವರ ವಚನಗಳಲ್ಲಿ ಬಸವಣ್ಣವ್ರ ವ್ಯಕ್ತಿತ್ವ ಎಂಥದಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಇದು 9ನೇ ಸಂಪಾದನೆ. 10ನೇ ಸಂಪಾದನೆ ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಗೋಳೂರು ಸಿದ್ದವೀರನ್ನೊಡೆಯರ ಸಂಪಾದನೆಯಲ್ಲಿ ಮೊದಲ ಸಂಪಾದನೆಯಲ್ಲಿ ಯಾವ ಪ್ರಸಂಗ ಇದ್ದಿರಲಿಲ್ವೋ, ಮುಖ್ಯವಾಗಿ ಸಿದ್ದರಾಮೇಶ್ವರ ಗುರುಕರ್ಣ ಲಿಂಗದೀಕ್ಷಾ ಪ್ರಸಂಗ ಇದು ಮೊದಲನೇ ಸಂಪಾದನೆಯಲ್ಲಿ ಬರಲಿಲ್ಲ. ಇದು ಹೀಗಾಗಿ ಮುಖ್ಯವಾಗಿ ಅದು ಬರದೇ ಇದ್ದಕ್ಕಾಗಿ ಮುಂದಿನ ಸಂಪಾದನೆಗಳು ಬಂದು ಅಂಥ ಒಂದು ವಾದ ಇದೆ. ಇಲ್ಲಿ ಲಿಂಗದೀಕ್ಷಾ ಪ್ರಸಂಗ ನಡೀತದೆ. ಸಿದ್ದರಾಮೇಶ್ವರಿಗೆ ಲಿಂಗದೀಕ್ಷೆ ಯಾಕೆ ಆಗಬೇಕಂತಕ್ಕಂಥ ಚರ್ಚೆ ಬರ್ತದೆ. ನಾನೇ ಸ್ವಯಂ ಲಿಂಗವಾಗಿದ್ದಾಗ ಲಿಂಗದ ಅವಶ್ಯಕತೆ ಏನಿದೆ ಅನ್ನುವಂಥ ಚರ್ಚೆ ಬಂದಾಗ ಆ ಎಲ್ಲ ಚರ್ಚೆಗಳನ್ನು ಹೊಡೆದಾಗ ಚನ್ನಬಸವಣ್ಣವರು ಭಾಳ ಅದ್ಭುತವಾಗಿ ಇಲ್ಲಿ ಏನು ತಮ್ಮ ವಚನದ ಮೂಲಕ ಹೇಳ್ತಾರೆ. ಬೇಕೇ ಬೇಕು, ಆಕಾಶದಲ್ಲಿ ಹಾರುವ ಪಟಕ್ಕಾದರೂ ಒಂದು ಸೂತ್ರ ಇದ್ದಂತೆ. ಕಣ್ಣಿಗೆ ಭಾಳ ಎತ್ತರಕ್ಕೆ ಹೋಗ್ತದೆ ಪಟ. ಅದು ಪಟ ಎತ್ತರಕ್ಕೆ ಹೋದ ದಾರನೂ ಕಾಣಂಗಿಲ್ಲ, ಸೂತ್ರನೂ ಕಾಣಂಗಿಲ್ಲ. ನಾವೇನು ತಿಳ್ಕೊತೇವೆ, ಪಟಾನ ತಾನ ಹಾರಾಗದೆ ತಿಳ್ಕೊತಿದ್ದು. ಹಂಗಿರಂಗಿಲ್ಲ ಅದು. ನೀವು ಯಾವ ಸ್ಥಿತಿ ಮುಟ್ಟಿದರೂ ಕೂಡ ಭಾವಲಿಂಗ, ಪ್ರಾಣಲಿಂಗ, ಭಾವಲಿಂಗದ ಸ್ಥಿತಿ ನೀವು ಸಂಪೂರ್ಣವಾಗಿದ್ದರೂ ಕೂಡ ಅದಕ್ಕೊಂದು ಸೂತ್ರ ರೂಪದಲ್ಲಿ ಈ ಸ್ಥೂಲ ಶರೀರಕ್ಕೆ ಇಷ್ಟಲಿಂಗ ಅಂತಕ್ಕಂಥ ಸೂತ್ರ ಇರಲೇಬೇಕು ಅಂತಕ್ಕಂಥ ಚರ್ಚೆ ಭಾಳ ಅದ್ಭುತವಾಗಿ ಈ ಪ್ರಸಂಗದಲ್ಲಿ ಬರುತ್ತೆ. ಅವಾಗೆಲ್ಲ ಪ್ರಭುದೇವರು ಇವರು ಎಲ್ಲರೂ ಅಲ್ಲಿ ಒಪ್ಪಿ ಅದನ್ನು ಲಿಂಗದೀಕ್ಷೆಯನ್ನು, ಸಿದ್ದರಾಮೇಶ್ವರ ಲಿಂಗದೀಕ್ಷೆಯನ್ನು ಚನ್ನಬಸವಣ್ಣವ್ರ ಮುಖಾಂತರ ಮಾಡಿಸುವ ಪ್ರಸಂಗ. ಅಲ್ಲಿ ಲಿಂಗದೀಕ್ಷಾ ಪ್ರಸಂಗ, ಲಿಂಗದ ಮಹತ್ವ ಬರುತ್ತೆ. ಪಿಂಡೋತ್ಪತ್ತಿ ಮೊನ್ನೆ ಹೇಳಿದ್ನಲ್ಲ ನಾನು ನಿಮಗೆ, ಕರ್ಣಹಸಿಗೆಯಲ್ಲಿ ಚನ್ನಬಸವ ಪಂಡಿತ ಯಾರು ವಿರೂಪಾಕ್ಷ ಪಂಡಿತರು ರಚನೆ ಮಾಡಿದ ಚನ್ನಬಸವ ಪುರಾಣದಲ್ಲಿ ಬರ್ತಕ್ಕಂಥ ಆ ಪಿಂಡೋತ್ಪತ್ತಿಯ ಒಂದು ಪ್ರಸಂಗವನ್ನು ಕೂಡ ಸಿದ್ದರಾಮೇಶ್ವರಿಗೆ ಚನ್ನಬಸವಣ್ಣವರೇ ಬೋಧನೆ ಮಾಡ್ತಾರೆ. ಅದು ಲಿಂಗದೀಕ್ಷಾ ಪ್ರಸಂಗದಲ್ಲಿ ಅಂತಕ್ಕಂಥ ಭಾಳ ಅದ್ಭುತವಾಗಿರ್ತಕ್ಕಂಥ ಪ್ರಸಂಗ ಇದೆ. ಮುಂದೆ 11ನೇ ಪ್ರಸಂಗ ಇಲ್ಲಿ ಪ್ರಭುದೇವರ ಪೂಜಾ ಸ್ತುತಿ. ಪ್ರಭುದೇವರನ್ನ ಪೂಜೆ ಮಾಡ್ತಕ್ಕಂಥ ಸ್ತುತಿ ಬರುತ್ತೆ. ಇಲ್ಲಿ ಶೂನ್ಯಪೀಠದಲ್ಲಿ ಕುಂದ್ರಿಸುವಾಗ ಭಾಳ ಅದ್ಭುತವಾಗಿ ಅವ್ರನ್ನ ಆ ಶೂನ್ಯಪೀಠಕ್ಕೆ ಅಲಂಕಾರಗೊಳಿಸುವಂಥ ಸಂದರ್ಭದಲ್ಲಿ ಅವ್ರನ್ನ ಸ್ತುತಿ ಮಾಡಿ ಅವ್ರು ಏನು, ಹೆಂಗೆ, ಅವ್ರು ಯಾಕೆ ಕುಂದಿರಿಸ್ಬೇಕು, ಇದು ದಕ್ಷಿಣ ಕರ್ನಾಟಕದ ಮಂಟೇಸ್ವಾಮಿ ಕಥೆಯಲ್ಲೇನೂ ಇದು ಭಾಳ ಅದ್ಭುತವಾಗಿ ಬರುತ್ತೆ. ಅವರು ಆ ಜನಪದ ಸಾಹಿತ್ಯದಲ್ಲಿ ಶೂನ್ಯಪೀಠಕ್ಕೆ ಅವರು ಉರಿಗದ್ದಿಗೆ ಅಂತ ಕರೀತಾರೆ. ಜನಪದ ಸಾಹಿತ್ಯದಲ್ಲಿ ಅದು ಉರಿಗದ್ದಿಗೆ ಅಂತ. ಮಂಟೇಸ್ವಾಮಿ ಅಂದ್ರೇ ಪ್ರಭುದೇವರು ಅನ್ನುವಂಥ ಒಂದು ನಂಬಿಕೆ ಅವರಲ್ಲಿ ಆ ಸಾಹಿತ್ಯದಲ್ಲಿ. ಅಲ್ಲಿಯೂ ಭಾಳ ಅದ್ಭುತವಾಗಿ ಉರಿಗದ್ದಿಗೆಯನ್ನು ಆ ಮಂಟೇಸ್ವಾಮಿ ಆ ಪೀಠವನ್ನು ಏರೋ ಸಂದರ್ಭದಲ್ಲಿ ನೀಲಮ್ಮ ತಾಯಿಯವರು, ಬಸವಣ್ಣವರು ಆ ಪೀಠದ ಆಜುಬಾಜು ನಿಂತು ಆ ಪ್ರಭುವನ್ನು ಸ್ತುತಿ ಮಾಡ್ತಕ್ಕಂಥ ಅದ್ಭುತವಾದ ಪ್ರಸಂಗವನ್ನು ನಾವು ಮಂಟೇಸ್ವಾಮಿ ಕಥೆಯಲ್ಲಿ ಕೇಳಬಹುದು. ಅದೇ ರೀತಿಯಾಗಿ ಇಲ್ಲಿ ಕೂಡ ಶೂನ್ಯ ಸಂಪಾದನೆಯಲ್ಲಿ ನಾವು ನೋಡ್ತೇವೆ ಅನ್ನುವಂಥ. ತದನಂತರ ಅನುಭವ ಮಂಟಪದಲ್ಲಿ ಅವರೇನು ಶೂನ್ಯಪೀಠವನ್ನು ಅಲಂಕಾರ ಮಾಡಿದ ಮೇಲೆ ಅನುಭವ ಮಂಟಪದಲ್ಲಿ 5 ಮಾರಾಯಗಳ ಸಂಪಾದನೆ ಬರುತ್ತೆ. ಅಲ್ಲೆಲ್ಲ ಶಿವಾನುಭವ ಗೋಷ್ಠಿಯಲ್ಲಿ ಅಲ್ಲಿ ಕಾಯಕದ ಮಹತ್ವ, ದಾಸೋಹದ ಮಹತ್ವ ಇವೆಲ್ಲವನ್ನು ಸಂದೇಶವನ್ನು ಸಾರುವಂಥ ಸಂಪಾದನೆಗಳಿವೆಲ್ಲ. ಇವು ಕೆಲವು ಸಂಪಾದನೆಗಳು ಮೊದಲನೇ ಸಂಪಾದನೆಗಳಲ್ಲಿ ಇರಲಿಲ್ಲ. ಆಮೇಲೆ ಮೋಳಿಗೆ ಮಾರಾಯಗಳ ಸಂಪಾದನೆ ಬರುತ್ತೆ. ನೂಲಿಯ ಚಂದೈಗಳ ಅವಯ ಪ್ರಸಂಗ ಬರ್ತಾವಲ್ಲ. ಮೋಳಿಗೆ ಮಾರಾಯರ ಪ್ರಸಂಗ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ. ಮನೆಗೆ ಬಂದಿದ್ದರು, ಬಸವಣ್ಣವ್ರು ಬಂದಿದ್ದರು, ದಾಸೋಹ ಮಾಡಿದರು, ಹೌದಾ. ಇವೆಲ್ಲ ಆ ಪ್ರಸಂಗಗಳನ್ನು ಅವರು ಬಂದು ಹೋಗುವಾಗ ನಾಣ್ಯಗಳನ್ನು ಇಟ್ಟು ಹೋಗ್ತಾರೆ ಬಸವೇಶ್ವರರ ಮನೆಯಲ್ಲಿ ಪ್ರಸಾದ ಮಾಡೋದು. ಆಮೇಲೆ ಬಂದ ಮೇಲೆ ನಾಣ್ಯಗಳನ್ನು ಯಾಕೆ ಇಟ್ಟರು ಅಂತ ಕೇಳ್ತಾರೆ. ಇಲ್ಲ, ನಮ್ಮನ್ನು ಅಷ್ಟು ಬಡತನದಲ್ಲಿದ್ದೇವೆ ಅಂತ ತಿಳ್ಕೊಂಡಿದ್ದಾರೆ ಅವರಂತ ಕಟ್ಟಿಗೆ ಹೊರೆಯನ್ನು ಹೊರಗೆ ಇಟ್ಟಿರ್ತಾರೆ. ಅವರು ಕಟ್ಟಿಗೆಯನ್ನು ಹೊರೆಯ ಹೊತ್ತು ಬಂದು ಮೋಳಿಗೆ ಮಾರನವ್ರು ಇಟ್ಟಾಗ ತಮ್ಮ ಪಾದೋದಕದಿಂದ ಕಟ್ಟಿಗೆಗೆ ಸಿಂಪಡಿಸಿದಾಗ ಎಲ್ಲ ಕಟ್ಟಿಗೆಗಳು ಏನು ಸ್ವರ್ಣ ಕಟ್ಟಿಗೆಗಳಾಗ್ತವೆ, ಬಂಗಾರದ ಕಟ್ಟಿಗೆಗಳಾಗ್ತವೆ. ಹೊರೆನೇ ಆ ಕಟ್ಟಿಗೆ ಹೊರೆನೇ ಆ ಪ್ರಸಂಗಗಳು ಅವೆಲ್ಲವೂ ಇಲ್ಲಿ ಭಾಳ ಅದ್ಭುತವಾಗಿ ಬರ್ತಾವೆ. ನೂಲಿ ಚಂದಯ್ಯನವ್ರದಂತೂ ನಮಗೆ ಗೊತ್ತಿದೆ. ಲಿಂಗ ಕಾಯಕದಲ್ಲಿ ನಾವು ನಿಷ್ಠೆಯಿಂದಿದ್ದಾಗ ನೀ ಏನು ನನಗೆ ತೊಂದರೆ ಕೊಡಾಕತ್ತೀಯಪ್ಪ, ನೀ ಹೋಗಿ ಎಲ್ಲ ಬೇಡ ಅಂತ ಹೋಗ್ಬಿಡು ಲಿಂಗಯ್ಯ,
ನಾ ಕಾಯಕದೊಳಗದೇನೆ ಬರೋದಾದ್ರೆ ನೀ ಬಂದುಬಿಡು, ನಾ ಏನು ನಿನ್ನ ಕರೆಯೋದಿಲ್ಲ ಅಂದಾಗ ಮತ್ತು ನಡಕ್ಕೆ ಸಂಧಾನ ಕ್ರಿಯೆಗಳು ನಡೀತಾವಲ್ಲಿ. ಹಂಗೆ ಮಾಡಬೇಡ್ರಿಪ್ಪ ಬರ್ರಿ, ಸೆಟ್ಕೊಂಡು ಹೋಗ್ಯಾನಂದ್ರೆ ಅವ್ರನ್ನ ರಂಭಿಸೋದು ಇವ್ರನ್ನ ರಂಭಿಸೋದು, ಎಲ್ಲ ಅದ್ಭುತವಾದ ಪ್ರಸಂಗಗಳಲ್ಲಿ ಬರ್ತವೆ. ಮುಂದೆ ಘಟ್ಟಿವಾಳಯಗಳ ಸಂಪಾದನೆ ಬರುತ್ತೆ. ಎಲ್ಲ ಸಂಪಾದನೆ ಐದಕ್ಕಿ ಮಾರಾಯ, ಮುಳುಗಿ ಮಾರಾಯ, ನುಲಿ ಚಂದಯ, ಘಟ್ಟಿವಾಳಯಗಳ ಒಟ್ಟು 4 ಸಂಪಾದನೆಗಳು ಸೇರಿ ಒಟ್ಟು 210 ವಚನಗಳು ಇಲ್ಲಿ ಬರ್ತವೆ. 210 ವಚನಗಳ ಚರ್ಚೆಗಳು ಬರ್ತಾವೆ ಇಲ್ಲಿ. ತದನಂತರ 16ನೇ ವಿಭಾಗ ಮಹಾದೇವಿ ಅಕ್ಕಗಳ ಸಂಪಾದನೆ. ಇಲ್ಲಿ ಅನುಭವ ಮಂಟಪಕ್ಕೆ ಬಂದ ಮೇಲೆ ನಿತ್ಯ ಈ ಶಿವಾನುಭವ ನಡೀತಿರ್ತದೆ. ಅನುಭವ ಮಂಟಪದಲ್ಲಿ ಮುಳುಗಿ ಮಾರಯ್ಯನವರು ತಮ್ಮದು ಹೇಳ್ತಿರ್ತಾರೆ, ಐದಕ್ಕಿ ಮಾರಯ್ಯನವರು ತಮ್ಮದು ಹೇಳ್ತಿರ್ತಾರೆ, ಮಡಿವಾಳ ಮಾಚಿದೇವರು ತಮ್ಮದು ಹೇಳ್ತಿರ್ತಾರೆ, ನೂಲಿ ಚಂದಯ್ಯನವರು ತಮ್ಮ ಪ್ರಸಂಗ ಹೇಳ್ತಾರೆ. ದಿನನಿತ್ಯ ಈ ಅನುಭವ ನಡೆಯುವ ಸಂದರ್ಭದಲ್ಲಿ ಒಂದು ದಿವಸ ಅಕ್ಕನ ಪ್ರವೇಶ ಆಗ್ತದೆ. ಕಲ್ಯಾಣಪುರಕ್ಕೆ ಅಕ್ಕನ ಪ್ರವೇಶ ಆಗ್ತದೆ. ಆ ಅಕ್ಕನ ಪ್ರವೇಶ ಅನುಭವ ಮಂಟಪದಲ್ಲಿ ಎಲ್ಲರಿಗೂ ಗೊತ್ತಿದ್ದಂಥ ರೋಮಾಂಚನಕಾರಿಯಾಗಿರ್ತಕ್ಕಂಥ ಪ್ರಸಂಗಗಳು. ಅಲ್ಲಿ 92 ವಚನಗಳನ್ನು ಇಲ್ಲಿ ಜೋಡಿಸಿದ್ದಾರೆ. ಇಲ್ಲಿ ಪ್ರಭುದೇವರ ವಚನಗಳು, ಅಕ್ಕಮಹಾದೇವ ವಚನಗಳು ಪ್ರಶ್ನೆ ಮತ್ತು ಉತ್ತರದ ಮೂಲಕದಲ್ಲಿ ಭಾಳ ಅದ್ಭುತವಾಗಿ ಬಂದು, ಅದರ ಜೊತೆಗೆ ಇನ್ನುಳಿದ ಶರಣರು ಕೂಡ ಪ್ರಶ್ನೆ ಮುಗಿದ ಮೇಲೆ, ಪ್ರಶ್ನೆ ಉತ್ತರ ಸಮಯ ಮುಗಿದ ಮೇಲೆ ಇನ್ನುಳಿದವರು ಅಕ್ಕನನ್ನು ಸ್ತುತಿ ಮಾಡ್ತಕ್ಕಂಥ ವಚನಗಳು ಎಲ್ಲರೂ ಎಷ್ಟು ಚಂದ ಹೇಳ್ತಾರೆ ಅಕ್ಕನ ಕುರಿತು. ಅವೆಲ್ಲವೂ ಇಲ್ಲಿ 92 ವಚನಗಳನ್ನು ಹೊಂದಿದಂಥ ಒಂದು ಭಾಳ ಸುಂದರವಾಗಿರ್ತಕ್ಕಂಥ ಈ ಸಂಪಾದನೆ ಮಹಾದೇವಿ ಅಕ್ಕಗಳ ಸಂಪಾದನೆ. ಇದಾದ ಮೇಲೆ ಪ್ರಭು ಮತ್ತೆ ಹೊರಡ್ತಾರೆ. ಪ್ರಭು ದೇಶಾಂತರ ಹೋಗಿ ಬಂದ ಸಂಪಾದನೆ. ದೇಶಾಂತರ ಹೋಗ್ತಾರೆ ಅವರು. ಒಮ್ಮೆ ಫಸ್ಟು ಕಲ್ಯಾಣಕ್ಕೆ ಬರ್ತಾರೆ. ಕಲ್ಯಾಣಕ್ಕೆ ಬಂದಾದಮೇಲೆ ಇಷ್ಟೆಲ್ಲ ಮಾಡಿ ಆಮೇಲೆ ದೇಶಾಂತರ ಹೋಗ್ತಾರೆ. ಆವಾಗ ಶೂನ್ಯಪೀಠ ಇರೋದಿಲ್ಲ ಅವರು ಫಸ್ಟಿಗೆ ಬಂದಾಗ, ನಂತರದಲ್ಲಿ ಶೂನ್ಯಪೀಠ ಇರ್ತಾರೆ. ಹೋಗಿ ಬಂದ ಮೇಲೆ ಅವರ ರೂಪ ಬದಲಾಗಿರ್ತದೆ. ಅವರ ರೂಪ ಬದಲಾಗಿರ್ತದೆ. ರೂಪ ಆ ರೀತಿಯಾಗಿ ಒಬ್ಬ ಅತ್ಯಂತ ದೇಹ ಕೃಷಿ ಮಾಡಿಕೊಂಡು ಬಂದಂಥ, ಮೊದಲು ಬರುವಾಗ ಸಿದ್ದರಾಮೇಶ್ವರ ಬಂದಿರ್ತಾರೆ, ಏನು ತೊಂದರೆ ಇಲ್ಲ. 2ನೇ ಸಾರಿ ಬಂದಾಗ ಅಲ್ಲಿ ಬಂದಾಗನೇ ಶೂನ್ಯಪೀಠಕ್ಕೆ ಬರ್ತಾರೆ ಅವರು. ಆ ಒಂದು ಪ್ರಭು ಶಿವ ಸಿಂಹಾಸನವೇರಿದ ಸಂಪಾದನೆ, ಪ್ರಭು ದೇಶಾಂತರ ಹೋಗಿ ಬಂದ ಸಂಪಾದನೆ. ಮೊದಲನೇ ಸಂಪಾದನೆ 11ನೇದ್ದು ಪ್ರಭುದೇವರ ಪೂಜಾಸ್ತುತಿ ಬಂತಲ್ಲ, ಅಲ್ಲಿ ಶೂನ್ಯಪೀಠವನ್ನು ಇರೋದಿಲ್ಲ. ಬರೀ ಅವ್ರನ್ನ ಬರಮಾಡ್ಕೊಳ್ತಾರೆ, ಅವ್ರನ್ನ ಪೂಜಾಸ್ತುತಿ ಮಾಡ್ತಾರೆ, ಮತ್ತು ನಾವು ಹೊಳೆ ಬರ್ತೇವೆ ಅಂತ ಹೇಳಿ ಹೋಗ್ತಾರೆ. ಇವೆಲ್ಲ ಆದಮೇಲೆ ಅನುಭವ ಮಂಟಪದಲ್ಲಿ ಅವ್ರು ಇರೋದಿಲ್ಲ. ಬಟ್ ಅನುಭವ ಮಂಟಪದಲ್ಲಿ ಶಿವಾನುಭವ ಗೋಷ್ಠಿಗಳು ನಡೀತಿರ್ತವೆ. ಅವಾಗ ಇವರೆಲ್ಲ ಐದಕ್ಕಿ ಮಾರಯ್ಯನವರು ಎಲ್ಲ ಪ್ರಸಂಗಗಳು ಇದು ನಡೀತಾ ಪ್ರಭುದೇವರು ಶೂನ್ಯ ಸಿಂಹಾಸನ ವೇರಿದ ಸಂಪಾದನೆ ಬರುತ್ತೆ. ಇಲ್ಲಿ 59 ವಚನಗಳು ಬರ್ತವೆ. ಅವರು ದೇಶಾಂತರ ಹೋಗಿ ಬಂದಂಥ ಒಂದು ಪ್ರಸಂಗ. ಇದಾದ ಮೇಲೆ ಪ್ರಭುದೇವರ ಆರೋಗಣೆ ಅಂತ ಬರುತ್ತೆ. ಪ್ರಸಾದ ಮಾಡಿಸ್ತಕ್ಕಂಥ ಅದು ಬಸವಣ್ಣನವರು ಏನು ಅನ್ನೋದನ್ನು ಅಲ್ಲಿ ನೋಡ್ತೇವೆ ನಾವು. ಬಸವಣ್ಣನವ್ರು ಏನು ಅನ್ನೋದನ್ನು ಪ್ರಭುದೇವ್ರ ಕಲ್ಯಾಣಕ್ಕೆ ಬಂದಾಗ ನೋಡ್ಕೊತ ಹೋಗಿಬಿಡ್ತೇವೆ ನಾವು. ಅದು ಪ್ರತಿ ಹಂತನೂ ಪ್ರತಿ ಕ್ಷಣವೂ ಬಸವಣ್ಣನವ್ರ ವ್ಯಕ್ತಿತ್ವವನ್ನು ಅವರು ಜಗತ್ತಿಗೆ ತೋರಿಸಿಕೊಟ್ಟಿರೋದು ಪ್ರಭುದೇವರು. ಎಷ್ಟು ಪರೀಕ್ಷೆ ಮಾಡೋದು, ಎಷ್ಟು ಬಸವಣ್ಣವ್ರು ಏನಂತ ಪ್ರಭುದೇವ್ರಿಗೆ ಗೊತ್ತಿರುತ್ತೆ, ಆ ಮಾತು ಬೇರೆ. ಆದರೆ ಬಸವಣ್ಣವ್ರು ಏನು ಅನ್ನೋದು ಜಗತ್ತಿಗೆ ಗೊತ್ತಾಗಬೇಕಲ್ಲ ಅನ್ನೋ ದೃಷ್ಟಿಯಿಂದ ಇಲ್ಲಿ ಆರೋಗಣೆ ಬರ್ತದೆ. ಆರೋಗಣೆ ಇಲ್ಲಿ 700,96,000 ಗಣಗಳು ಏನು ಪ್ರಸಾದ ಕುಂತಿರ್ತಾರೆ. ಇಲ್ಲಿ ಪ್ರಭುದೇವ್ರು ಬರ್ತಾರೆ, ಪ್ರಭುದೇವ್ರಿಗೆ ಎಡೆ ಮಾಡ್ತಾರೆ. ಎಡೆ ಮಾಡಿದ ಮೇಲೆ ಏನು ಮಾಡಿದರೂ ಸಾಲವಲ್ದು, ಅವ್ರದ್ದು ಪ್ರಸಾದ ಮುಗಿವಲ್ದು. ಅವ್ರಿಗೆಲ್ಲ ಮಾಡಿಸಿದ ಪ್ರಸಾದ ಮತ್ತೇನೋ ಉಗ್ರಾಣದಲ್ಲಿರ್ತಕ್ಕಂಥ ಎಲ್ಲ ಕಾಳು ಕಡಿ ಎಲ್ಲ ತೊಗೊಂಬಂದು ಮತ್ತೆ ಪ್ರಸಾದ ಮಾಡಿಸ್ತಾರೆ. ಆದರೂ ಸಾಲೋದಿಲ್ಲ. ಅದು ಪ್ರಭುದೇವರ ವ್ಯಕ್ತಿತ್ವ. ಅಲ್ಲಿ ಹಸದು ಕುಂತಾರ, ಅಲ್ಲೆಲ್ಲರೂ ಜಂಗಮರು ಬೈಯಾಕ್ತಾರೆ, ಏನು ಬಸವಣ್ಣ ಮಾಡಾಕ್ತಾನೆ, ಯಾರೋ ಒಬ್ಬ ಮಾಂತ್ರಿಕ ಬಂದುಬಿಟ್ಟಾನ, ಮಾಂತ್ರಿಕನ ನಂಬಿ ಹಿಂಗೆ ಮಾಡಾಕ್ತಾನೆ, ನಾವಿಲ್ಲಿ ಹಸ್ಕೊಂಡು ಕುಂತೇವೆ ಅಂತ ಅವ್ರು ಸಿಟ್ಟಿಗೆದ್ದು ಹೋಗ್ತಾರೆ ಬಸವಣ್ಣವ್ರ ಮೇಲೆ. ಆದರೂ ಇಲ್ಲಿ ಏನಾಗ್ತಾಯಿದೆ ಅಂದಾಗ ಮತ್ತೆ ಚೆನ್ನ ಬಸವಣ್ಣವ್ರು ಎಚ್ಚರಿಸ್ತಾರೆ, ಹಂಗಲ್ಲ, ಅದು ದಾಸೋಹದ ಅಹಂ ಎಲ್ಲೋ ಒಂದು ಕಡೆ ಬಂದಿರ್ಬೋದು ನಮಗೆ, ಅದಕ್ಕೆ ಹಂಗಿಲ್ಲ ಅಂತಂದು ಹೊಳ್ಳಿ ತನುವ ಬೇಡಿದ ನೀವೇ, ಮನವ ಬೇಡಿದಡ ನೀವೇ, ಧನವ ಬೇಡಿದಡ ಇವೆಲ್ಲ ತನುವನ್ನಲ್ಲಾಡಿಸಿ ನೋಡುವೆ, ಮನವನ್ನಲ್ಲಾಡಿಸಿ ನೋಡುವೆ. ಏನಪ್ಪ ಎಲ್ಲ ನೀ ಏನು ಕೇಳ್ತಿ, ಎಲ್ಲ ನಿಂದ ಐತಿ, ಏನು ಮಾಡೋದೈತಿ ಅಂತೆಲ್ಲ ಸರೆಂಡರ್ ಆದಾಗ ನೀನು ತನುವನ್ನು ಗುರುವಿಗೆ ಕೊಟ್ಟು, ಮನವನ್ನು ಲಿಂಗಕ್ಕೆ ಕೊಟ್ಟು, ಹೌದಾ, ಧನವನ್ನು ಜಂಗಮಕ್ಕೆ ಕೊಟ್ಟು, ನೀನು ಅವರು ಜಗತ್ತಿಗೆ ತೋರಿಸಿಕೊಟ್ಟಿರೋದು ಪ್ರಭುದೇವರು.
ಎಷ್ಟು ಪರೀಕ್ಷೆ ಮಾಡೋದು, ಎಷ್ಟು ಬಸವಣ್ಣವ್ರು ಏನಂತ ಪ್ರಭುದೇವ್ರಿಗೆ ಗೊತ್ತಿರುತ್ತೆ, ಆ ಮಾತು ಬೇರೆ. ಆದರೆ ಬಸವಣ್ಣವ್ರು ಏನು ಅನ್ನೋದು ಜಗತ್ತಿಗೆ ಗೊತ್ತಾಗಬೇಕಲ್ಲ ಅನ್ನೋ ದೃಷ್ಟಿಯಿಂದ ಇಲ್ಲಿ ಆರೋಗಣೆ ಬರ್ತದೆ. ಆರೋಗಣೆ ಇಲ್ಲಿ 700 ಲಕ್ಷದ ಮೇಲೆ 96,000 ಗಣಗಳು ಏನು ಪ್ರಸಾದ ಕುಂತಿರ್ತಾರೆ. ಇಲ್ಲಿ ಪ್ರಭುದೇವ್ರು ಬರ್ತಾರೆ, ಪ್ರಭುದೇವ್ರಿಗೆ ಎಡೆ ಮಾಡ್ತಾರೆ. ಎಡೆ ಮಾಡಿದ ಮೇಲೆ ಏನು ಮಾಡಿದರೂ ಸಾಲವಲ್ದು, ಅವ್ರದ್ದು ಪ್ರಸಾದ ಮುಗಿವಲ್ದು. ಅವ್ರಿಗೆಲ್ಲ ಮಾಡಿಸಿದ ಪ್ರಸಾದ ಮತ್ತೇನೋ ಉಗನ್ನದು ಏನೈತೆ ಅದನ್ನೇನು ಕೊಡವ ನನಗದೆ ಅಂತ ಪ್ರಶ್ನೆ ಮಾಡ್ತಾರೆ. ಈಗಾಗಲೇ ನೀ ಕೊಟ್ಟುಬಿಟ್ಟು ನೀನು ತನುವನ್ನು ಗುರುವಿಗೆ ಕೊಟ್ಟು, ಮನವನ್ನು ಲಿಂಗಕ್ಕೆ ಕೊಟ್ಟು, ಧನವನ್ನು ಜಂಗಮಕ್ಕೆ ಅರ್ಪಿಸ್ಬಿಟ್ಟು, ಮತ್ತು ಇದು ನನ್ನ ತನುವ ಬೇಡಿದ ನೀವೇ ಮನವನ್ನೇ ಬೇಡಿ, ಇದು ನಿಂದಲ್ಲ ಅಲ್ಲ, ಇದು ಕೊಟ್ಬಿಟ್ಟಿನಿ, ನಿನ್ನ ತನು ಗುರುವಿಗೆ ಕೊಟ್ಟು, ನಿನ್ನ ತನು ಅಲ್ಲದು. ಭಾಳ ಅದ್ಭುತವಾದಂಥ ಚರ್ಚೆಗಳು ಬರ್ತಾವಲ್ಲಿ. ಆವಾಗ ಏನು ಬಸವಣ್ಣವ್ರ ವ್ಯಕ್ತಿತ್ವ, ಆ ಪರೀಕ್ಷೆ ಕಾಲ ಅನ್ಬೋದು, ಮತ್ತೊಂದು ಭಾಳ ಖುಷಿ ಕೊಡುವಂಥ ಇವೆಲ್ಲ ಓದಬೇಕು. ಓದಿದಾಗ ಭಾಳ ಖುಷಿ ಕೊಡ್ತಾವೆ ಇವು. ಮುಂದೆ ಆರೋಗಣೆಯ ನಂತರ ಇಲ್ಲಿ ಶರಣರ ವಸಾನ ಪರಾಮರಿಕೆ ಅಂತ ಬರುತ್ತೆ. ಎಲ್ಲರೂ ಬೇರೆ ಬೇರೆ ಕಡೆ ಹೋಗುವಂಥ ಪ್ರಸಂಗ, ಅಗಲಿ ಹೋಗುವಂಥದ್ದು. ನಿಶ್ಶಬ್ದ ಬ್ರಹ್ಮವು ಈ ಮಾತಿನ ಮಾಲಿಗೆ ಮಣಿಯೋದಿಲ್ಲ ಅನ್ನುವಂಥ ಮಾತು ಬರುತ್ತೆ. ಇವೆಲ್ಲ ಚರ್ಚೆಗಳು ಬರ್ತವೆ. ಇದಾದ ನಂತರ ಪ್ರಭುದೇವರು ಹೊರಡ್ತಾರೆ. ಗೋರಕ್ಷಕ ಬರ್ತಾನಲ್ಲಿ ಪ್ರಭುದೇವರ ಹತ್ರ. ಆಮೇಲೆ ಎಲ್ಲ ಗಣಗಳು ಐಕ್ಯವಾಗುವಂಥ ಸಂಪಾದನೆಗಳು 21ನೇ ಸಂಪಾದನೆ, ಗೋರಕ್ಷಣ ಸಂಪಾದನೆ ಮತ್ತು ಎಲ್ಲ ಗಣಗಳ ಸಂಪಾದನೆ. ಕಲ್ಯಾಣ ಕ್ರಾಂತಿಯ ಇತಿಹಾಸ ಎಲ್ಲ ಇತಿಹಾಸದ ಎಲ್ಲ ವಚನಗಳು ಈ 21ನೇ ಸಂಪಾದನೆಯಲ್ಲಿ, ಅಂದರೆ ಇಲ್ಲಿ ಒಟ್ಟು 79 ವಚನಗಳು ಬರ್ತವೆ. ಈ 79 ವಚನಗಳಲ್ಲಿ ಗೋರಕ್ಷಣ ಸಂಪಾದನೆಯಿಂದ ಹಿಡಿದು ಎಲ್ಲ ಗಣಗಳ ಐಕ್ಯವಾಗುವ ಹಿಡಿದು ಕಲ್ಯಾಣ ಕ್ರಾಂತಿ ಇತಿಹಾಸವನ್ನು ಹೇಳುವಂಥ ಎಲ್ಲ ವಚನಗಳು ಈ ಒಂದು ಕೊನೆಯ ಸಂಪಾದನೆಯಲ್ಲಿ ಬರ್ತಾವೆ. ಅಂದಾಗ ಅಲ್ಲಿಗೆ ಈ ಶೂನ್ಯ ಸಂಪಾದನೆ, ಗೋಳೂರು ಸಿದ್ದವೀರನ್ನೊಡೆಯರು ಸಂಪಾದಿಸಿದ ಶೂನ್ಯ ಸಂಪಾದನೆ ಇಲ್ಲಿಗೆ ಸಂಪನ್ನಾಗ್ತದೆ ಅನ್ನುವಂಥ ಒಂದು ಸ್ಥೂಲ ಪರಿಚಯವನ್ನು ನಿಮಗೆ ನಾನು ಮಾಡಿಕೊಟ್ಟಿದ್ದೇನೆ. ಇಲ್ಲಿ ಇವತ್ತು ಈ ಶೂನ್ಯ ಸಂಪಾದನೆ ಕಲಬುರ್ಗಿ ಸರು ಮತ್ತು ವೀರಣ್ಣ ರಾಜೂರು ಸರು ಮಾಡಿದಂಥ ಪರಿಷ್ಕೃತ ಸಂಪಾದನೆಯ ಪಠ್ಯ ಇಲ್ಲಿ ನಾವು ಓದಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಈ ಮೊದಲನೇ ನಾನು ಹೇಳಿದಂಗೆ ಮೊದಲನೇ ಒಂದು ಏನು ಅಂತಂದರೆ ಪ್ರಥಮೋಪದೇಶದಲ್ಲೇ ನಮಗೆ ಬರುವುದು 3 ಕಂದ ಪದ್ಯಗಳು. ಇವತ್ತು ನಾವು ಅದನ್ನು ಗುರುನಾಮಸ್ಮರಣೆಯ ಮೂಲಕ ನಾವು ಕೂಡ ಆ ಕಂದ ಪದ್ಯಗಳನ್ನು ಓದುವುದರ ಮೂಲಕ ಈ ಒಂದು ಪವಿತ್ರವಾದ ಗ್ರಂಥದ ಒಂದು ಪಠಣ ಮತ್ತು ಚಿಂತನೆಯನ್ನು ಮಾಡಿಕೊಂಡು ಹೇಳುವವರು, ಕೇಳುವವರು, ಆಲಿಸಿದವರು, ಆಲಿಸಲಿಕ್ಕೆ ಹತ್ತವರು ಎಲ್ಲರೂ ಏನು ಪುನೀತರಾಗುವಂಥ, ಪುಣ್ಯಶಾಲಿಗಳಾಗುವಂಥ, ಇದನ್ನು ಕೇಳೋದು ಒಂದು ದೊಡ್ಡ ಭಾಗ್ಯ, ಹೇಳುವುದೂ ಒಂದು ದೊಡ್ಡ ಭಾಗ್ಯ. ಇಷ್ಟೆಲ್ಲ ನಮ್ಮ ಕೈಗೆ ಸಂಪತ್ತಿದೆಯಲ್ಲ, ಈ ಜ್ಞಾನ ಸಂಪತ್ತು. ಈ ಜ್ಞಾನ ಸಂಪತ್ತನ್ನು ಕೇಳಬೇಕು ನಾವು. ಎಲ್ಲರಿಗೂ ಕೇಳಲಿಕ್ಕಾಗೋದಿಲ್ಲ. ಕೇಳುವಂಥ ಭಾಗ್ಯ ನಮಗೆ ಬಂದಿದೆ ಅಂದರೆ ಅದು ನಿಮ್ಮಲ್ಲಿ ಏನೋ ಒಂದಿಷ್ಟು ಆ ಒಂದು ಪ್ರೇರಣೆ ಮತ್ತು ಆ ಮೂಲ ಶೂನ್ಯ ಸ್ಥಿತಿಯ ಒಂದು ಚೈತನ್ಯ, ಒಂದಿಷ್ಟು ಅರಿವು ಜಾಗೃತ ಆಗಿದೆ ಅನ್ನೋ ಒಂದು ಮಟ್ಟದಲ್ಲೇ ಇರ್ತೇವೆ ಅನ್ನುವಂಥ ಮಾತು. ಬೇರೆಯವರಿಗೆ ಇದು ಹಿಡಿಸೋದಿಲ್ಲ ಅಂದರೆ ಅದಿಲ್ಲ ಅಂತ. ನಮಗೇನೋ ಇದು ಹಿಡಿಸ್ತಿದೆ, ನಮಗೇನೋ ರುಚಿ ನಮಗೇನೋ ಇದು ಆಪ್ಯಾಯಮಾನ ಅನ್ನಿಸ್ತಾ ಇದೆ ಅಂದರೆ ಅಲ್ಲೊಂದಿಷ್ಟು ನಮ್ಮೊಳಗಿರುವ ಆ ಸ್ಥಿತಿಯಲ್ಲಿ ಒಂದಿಷ್ಟು ಜಾಗೃತಿ ಉಂಟಾಗಿದೆ ಅನ್ನುವಂಥ ಒಂದು ನಿರ್ಣಯ ಮಾಡಿಕೊಂಡು ನಾವು ಅದನ್ನು ರೂಢಿ ಮಾಡ್ಕೋತಾ ಹೋಗಿ, ರೂಢಿ ಮಾಡ್ಕೊಳ್ಳೋದು, ಪ್ರಾಕ್ಟೀಸ್ ಮಾಡ್ಕೊಳ್ಳೋದು, ಅಧ್ಯಯನ ಹೆಚ್ಚು ಮಾಡೋದು, ಅದೇ ಒಂದು ವಿಚಾರದಲ್ಲಿ ಮಗ್ನರಾಗಿರೋದು. ಕೆಲವು ವಿಚಾರಗಳು ನಮ್ಮ ಮನಸ್ಸಿಗೆ ಹಿಡಿಸಿದಾಗ ಅವನು ಬರುತ್ತೆ ತೆಗೆಯೋದು, ಮನೆಯ ಗೋಡೆಗಳಿಗೆ ಆ ಪಟಗಳನ್ನು ಮಾಡಿ ಹಾಕೋದು, ಅದನ್ನು ದಿನ ನೋಡೋದು, ಲಿಂಗ ನಿರೀಕ್ಷೆ ಮಾಡೋದು, ಇವೆಲ್ಲವೂ ಪ್ರತಿನಿತ್ಯದ ಕಾಯಕದಲ್ಲಿ ನಾವು ಇದನ್ನು ಮೈಗೂಡಿಸಿಕೊಂಡು ನಾವು ನಮ್ಮ ಮನಃಪೂರ್ವಕವಾಗಿ ಹೃದಯಾಂತರದಿಂದ ಇವನ್ನೆಲ್ಲ ನಾವು ಆಲಿಸಿದ್ದೇ ಆದರೆ, ಇದನ್ನೆಲ್ಲ ನಾವು ಕೇಳಿದ್ದೇ ಆದರೆ, ಇದನ್ನು ನಾವು ನೋಡಿದ್ದೇ ಆದರೆ, ಈ ಗ್ರಂಥವನ್ನು ನೋಡೋದು, ಮುಟ್ಟೋದು, ಕೇಳೋದು, ಆಲಿಸೋದು, ಅರ್ಥ ಮಾಡ್ಕೊಳ್ಳೋದು, ಇವೆಲ್ಲವೂ ನಮ್ಮ ಜೀವನದ ಒಂದು ಸೌಭಾಗ್ಯ ಮತ್ತು ಒಂದು ಪುಣ್ಯ ವಿಶೇಷ ಅಂತ ನಾವು ತಿಳ್ಕೊಬೇಕು. ನಾನಂತೂ ವೈಯಕ್ತಿಕವಾಗಿ ಅಷ್ಟು ತಿಳ್ಕೊಂಡವನು, ಅಷ್ಟು ಆ ಮನೋಸ್ಥಿತಿಯಲ್ಲಿ ಇದ್ದಂಥವನು.
ಅದೆಲ್ಲರ ಹತ್ರ ಬಂತಂದರೆ ನಮಗಿದು ಖಂಡಿತವಾಗಿಯೂ ಬಹಳ ವೇಗವಾಗಿ ಈ ಒಂದು ಸ್ಥಿತಿ, ಒಂದು ಅರಿವು ಮತ್ತು ಚಿಂತನೆ ನಮಗೆ ಸರಳವಾಗಿ ತಿಳಿತದೆ ಅನ್ನುವಂಥ ಒಂದು ಕಳಕಳಿಯ ಮನವಿಯನ್ನು ಮಾಡ್ತಾ ಇಲ್ಲಿ ಕಂದ ಪದ್ಯದಲ್ಲಿ ಗೋಳೂರು ಸಿದ್ದವೀರನ್ನೊಡೆಯವರು ಈ ಗ್ರಂಥ ರಚನೆ ಮಾಡೋಕ್ಕಿಂತ ಮುಂಚೆ ಅವರು ಒಂದು 3 ಪದ್ಯಗಳನ್ನು ರಚನೆ ಮಾಡಿದ್ದಾರೆ. ಶ್ರೀ ವಿಮಲ ಮುಕ್ತಿದಾಯಕ, ಶ್ರೀ ವಿಮಲ ಮುಕ್ತಿದಾಯಕ, ಪಾವನಮಯ ಪರಮಚರಿತ. ಶ್ರೀ ವಿಮಲ ಮುಕ್ತಿದಾಯಕ, ಪಾವನಮಯ ಪರಮಚರಿತ, ಷಟ್ಸ್ಥಲ ನಾಯಕ, ಭೂವಿನುತ ಸಚ್ಚಿದಾತ್ಮಕ, ಭಾವಜಹರ ಸಲಹೋ ಸಿದ್ಧಲಿಂಗ ಸುದೇಶಿಕನೇ. ಇವರು ಪ್ರಥಮದಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರನ್ನು ಏನು ಮಾಡಿದ್ದಾರೆ, ಪ್ರಾರ್ಥಿಸಿದ್ದಾರೆ. ಪ್ರಥಮದಲ್ಲಿ ಇವರು ಯಡಿಯೂರು ಸಿದ್ಧಲಿಂಗೇಶ್ವರನ್ನು ಪ್ರಾರ್ಥಿಸಿದ್ದಾರೆ. ಎರಡನೇದ್ದು ಆಮಿಷ ಕುಂತುಳ ಛೇದ್ಯನ ಪ್ರೇಮದಿ ಪದನಾಲ್ಕ ಶರಣ ಜನಕೀವುತ್ತ ನಿರಾಮಯ ನೆನಿಪ ನ ನೋಲ್ದ ಮನೋಮುದದಿಂ ನುತಿಪೆ ಬೋಳ ಬಸವೇಶಾರ್ಯನ. ಅವ್ರ ಗುರುಗಳು ಸಿದ್ಧಲಿಂಗೇಶ್ವರರ ಶಿಷ್ಯರು ಬೋಳ ಬಸವಾರ್ಯರು. ಮೂರನೇ ಕಂದ ಪದ್ಯ ವರ ಬೋಳ ಬಸವ ದೇಶಿಕ ನುರುತರ ಕೃಪೆಯಾಂತು, ಅವರ ಕೃಪೆಯಿಂದ ಅಲ್ಲಮ ಪ್ರಭುರಾಯನ ಪರಮಾನುಭಾವ ಬೋಧೆಯ ನೊರೆದನು ಗೋಳೂರು ಸಿದ್ಧವೀರಾಚಾರ್ಯಂ. ಅವರ ಗುರುಗಳ ಕೃಪೆಯಿಂದ ಅಲ್ಲಮ ಪ್ರಭುರಾಯನ ಪರಮಾನುಭಾವ ಬೋಧೆ. ಇದೇನು ಗ್ರಂಥ? ಇದು ಪರಮಾನುಭಾವ ಬೋಧೆ. ಅದನ್ನು ಯಾರು ಹೇಳ್ಯಾರ ಅಂತ ಬರ್ಕೊಂಡವರು? ಸಂಪಾದನೆಕಾರರು ಬರ್ಕೊಂಡ್ರು. ಅದನ್ನು ಅತ್ಯಂತ ಭಕ್ತಿಯಿಂದ ಅವರ ಪರಮಾನುಬೋಧೆಯನ್ನು ನಾನು ಇಲ್ಲಿ ತಿಳಿಪಡಿಸ್ತಾ ಇದ್ದೇನೆ. ಇದು 3 ಕಂದ ಪದ್ಯ. ಈ ಕಂದ ಪದ್ಯಗಳು ಮುಗಿದ ಮೇಲೆ ಪೀಠಿಕೆ ಅಂತ ಬರುತ್ತೆ. ಪೀಠಿಕೆ, ಈ ಪೀಠಿಕೆಯನ್ನು ಓದಬೇಕಾಗತ್ತೆ. ನಾವು ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ, ಇದನ್ನು ಓದ್ಕೊಂಡೇ ಹೋಗ್ಬೇಕು. ನಾವು ಬಿಟ್ಟು ಸ್ಕಿಪ್ ಮಾಡಿ ಹೋಗೋದು ಬೇಡ, ಅದು ಅಷ್ಟು ಸಮಂಜಸ ಅನಿಸೋದಿಲ್ಲ. ಸ್ವಲ್ಪ ನಾವು ಓದಬೇಕು. ಈ ಪೀಠಿಕೆಯಲ್ಲಿ ಏನು ಬರೆದಾರವರು? ಈ ಪೀಠಿಕೆಯಲ್ಲಿ ಶ್ರೀಮತ್ ಪರಾತ್ಪರ ಪರಶಿವ ನಿತ್ಯ ನಿರ್ಮಲ ನಿರಘ ನಿರಸೂಯ ಅನಿರ್ವಾಚ್ಯ ಪರಂಜ್ಯೋತಿ ಸ್ವರೂಪ ಷಟ್ಸ್ಥಲ ಜ್ಞಾನ ಪ್ರಭಾ ಪುಂಜ ರಂಜಿತ ಸಕಲ ಭಕ್ತ ಹೃತ್ ಕಮಲ ಕರ್ಣಿಕಾವಾಸ ಶರಣ ಜನ ಮುಕ್ತಿ ಪ್ರದಾಯಕ ಅಖಿಳ ಜಗದಾರಾಧ್ಯರಪ್ಪ ತೋಂಟದ ಸಿದ್ಧಲಿಂಗೇಶ್ವರನ ಕೃಪಾಪ್ರಸನ್ನ ಪಾತ್ರರಾದ ಬೋಳ ಬಸವೇಶ್ವರನು ಮುಖ್ಯವಾದ ವಸುಧೆಯ ಷಟಸ್ಥಲ ಜ್ಞಾನಿಗಳಾದ ದಿವ್ಯಾನುಭಾವಿಗಳ ಬೋಧೆವಿಡಿದು ಗೋಳೂರು ಸಿದ್ಧವೀರೇಶ್ವರನೆಂಬ ಮಹಾನುಭಾವಿಯು ನಿತ್ಯ ನಿರಂಜನ ನಿರ್ಮಾಯ ನೆನಿಪ. ಪ್ರಭುದೇವರಿಗೆ ಹೇಳ್ತಾರೆ, ನಿತ್ಯ ನಿರಂಜನ ನಿರ್ಮಾಯ ನೆನಿಪ ಅಲ್ಲಮ ಪ್ರಭುದೇವರು ಸಮಸ್ತ ಮಹಾಗಣಗಳಿಗೆ ದಿವ್ಯ ಜ್ಞಾನ ಪ್ರಸಂಗಂ ಬೋಧಿಸಿದ. ಈ ಗ್ರಂಥ ಏನು? ಸಮಸ್ತ ಮಹಾಗಣಗಳಿಗೆ ದಿವ್ಯ ಜ್ಞಾನ ಪ್ರಸಂಗಮಂ. ಪ್ರಭುದೇವರು ಎಲ್ಲರಿಗೂ ದಿವ್ಯ ಜ್ಞಾನವನ್ನು ಬೋಧನೆ ಮಾಡಿದ ಪ್ರಸಂಗಮಂ ಬೋಧಿಸಿದ ಕ್ರಮಮಂ ಅಖಿಲ ಪುರಾತನರ ವಚನಗಳಿಂದ
ಸಂಗ್ರಹಿಸಿದೆವು. ಇದನ್ನೇನು ಮಾಡಿವೆ ಅಂತಂದ್ರೆ ಅವರು ದಿವ್ಯ ಜ್ಞಾನವನ್ನು ಎಲ್ಲ ಸಮಸ್ತ ಶರಣಕುಲಕೋಟಿಗೆ ಅವರೇನು ಬೋಧಿಸಿದಾರಲ್ಲ ಅಲ್ಲಂ ಪ್ರಭುದೇವರು, ಆ ಬೋಧಿಸಿದ್ದನ್ನು ಕ್ರಮಬದ್ಧವಾಗಿ ಎಲ್ಲ ಶರಣರ ವಚನಗಳನ್ನು ಏನು ಸಂಗ್ರಹಿಸಿ ಶಿವಗಣಗಳಿಗೆ ಶರಣಾರ್ಥಿ ಸಂಗ್ರಹಿಸಿ ನಾವು ಕೊಟ್ಟೇವೆ ಅನ್ನುವಂಥ ಒಂದು ಪೀಠಿಕೆ. ಮುಂದೆ ಪ್ರಥಮದಲ್ಲಿ ಅಖಂಡಾದ್ವಯ ಅನುಪಮ ನಿರವಯ ನಿರಂಜನ ಸರ್ವಶೂನ್ಯವನ್ನೊಳಗೊಂಡ ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಪ್ಪ ನಿಖಲಲಿಂಗವು. ಇಲ್ಲಿ ಬಂತು ನೋಡ್ರಿ ನಿಖಲಲಿಂಗವು ಧ್ಯಾನ ಪೂಜೆಗಳಿಲ್ಲದೆ. ಈಗ ಯಾಕೆ ಅರ್ಥ ಆಕೈತೆ ಅಂದ್ರೆ ನಮ್ಗೆ ಐದು ಅನುಭವವನ್ನು ನಾವು ಇದರ ಮೇಲೇ ಮಾಡಿದ್ರಿಂದ ಸ್ವಲ್ಪ ನಮಗೆ ತಿಳಿಬೋದು. ನಿಖಲಲಿಂಗವು ಧ್ಯಾನ ಪೂಜೆಗಳಿಲ್ಲದೆ ಏನೂ ಇದ್ದಿದ್ದಿಲ್ಲ, ನಿರವಯದಲ್ಲಿ ಬಯಲಿಗನಾಗಿ ಇರಬಾರದೆಂದು ತನ್ನ ಸ್ವೇಚ್ಛಾ ಲೀಲಾ ವಿಲಾಸದ ನೆನಹಿಂದ, ಸ್ವಲೀಲೆಗಾಗಿ ನೆನಹಿನಿಂದ ತನ್ನ ಚಿತ್ ಪ್ರಭಾ ಸಾಮರ್ಥ್ಯ ಶಕ್ತಿಯ ಮುಂದುಗೊಂಡು ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ಅಣುಕೋಟಿ ಆತ್ಮರುಗಳನ್ನು ತನ್ನಲ್ಲಿಯೇ ಪುಟ್ಟಿಸಿ, ಆ ನಿಖಲ್ಲಿಂಗ ಇವನ್ನೆಲ್ಲವನ್ನು ಸೃಷ್ಟಿ ಮಾಡ್ತು, ತನ್ನಲ್ಲಿಯೇ ಪುಟ್ಟಿಸಿ ಆ ಆತ್ಮರುಗಳಿಗೆ ಪಂಚವಿಶಂತಿ ತತ್ವಗಳಿಂದ ಸಂಬಂಧಿಸಿದಲ್ಲಿ ಪಂಚಮಹಾಭೂತಗಳು ಬಂದು ಆ ಆತ್ಮರುಗಳು ದೇಹೋಹಂ ಎಂದು ಜಾತಿ ವರ್ಣಾಶ್ರಮ ಕುಲ ಗೋತ್ರ ನಾಮ ಸೀಮೆ ಸುಖ ದುಃಖ ಬಂಧ ಮೋಕ್ಷಕ್ಕೊಳಗಾಗಿ ಅಲ್ಲಿಂದ ಹುಟ್ಟಿದ್ರು ಕೂಡ ನಾವೆಲ್ಲರೂ ಇವಕ್ಕೆಲ್ಲ ಬಂಧನಕ್ಕೊಳಗಾಗಿ ತಮ್ಮ ನಿಜ ಸ್ವರೂಪಮಂ ಮರೆದ, ನಾವೆಲ್ಲ ನಮ್ಮ ನಿಜ ಸ್ವರೂಪನ ಮರೆದ ಆತ್ಮರುಗಳ ಕಾಲ ಕಾಮರಿಗೆ ವಶ ಮಾಡಿ ಅವರ ಸುಖ ದುಃಖ ಬಂಧ ಮೋಕ್ಷಗಳ ಹೊದ್ದದೆ ಯಂತ್ರವಾಹಕನಾಗಿ ಆಡಿಸುತ್ತಿಪ್ಪನ ಪರಶಿವಲಿಂಗವು. ಇವನ್ನೆಲ್ಲ ಆಡಿಸೋ ಅವನೇ, ಇದೆಲ್ಲ ಸುಖ ದುಃಖಗಳಿಗೆ ನಮ್ಮನ್ನು ಹಾಕಿ ಅಂತಪ್ಪ ಆತ್ಮರುಗಳೊಳಗೆ ಜನ್ಮದ ಕಡೆಗಂಡು ಶಿವಸಂಸ್ಕಾರ ಒದಗಿ ಸಂಸಾರ ವಿಮೋಚನ ಮಾಡಿ, ಇದನ್ನು ಬಂಧನವನ್ನು ಬಿಡಿಸಿ ವಿಮೋಚನೆ ಮಾಡಿ ಗುರುಪಾವಸ್ಥೆಯಂ ಮಾಡುತ್ತಿರಲು ಆ ಪರಶಿವಲಿಂಗವು ಗುರುವಾಗಿ ಬಂದು ತ್ರಿವಿಧ ದೀಕ್ಷೆಯಿಂದ ಮಲತ್ರಯಗಳನ್ನು ಕಳೆದು, ಅಂದರೆ ಗುರುವಾಗಿ ಬಂದವರು ಅದೇ ಪರಮ ವಸ್ತು ಪರಶಿವಲಿಂಗ. ಆ ಆತ್ಮರುಗಳು ದೇಹೋಹಂ ಎಂದು ಜಾತಿ ವರ್ಣಾಶ್ರಮ ಕುಲ ಗೋತ್ರ ನಾಮ ಸೀಮೆ ಸುಖ ದುಃಖ ಬಂಧ ಮೋಕ್ಷಕ್ಕೊಳಗಾಗಿ ಅಲ್ಲಿಂದ ಹುಟ್ಟಿದ್ರು ಕೂಡ ನಾವೆಲ್ಲರೂ ಇವಕ್ಕೆಲ್ಲ ಬಂಧನಕ್ಕೊಳಗಾಗಿ ತಮ್ಮ ನಿಜ ಸ್ವರೂಪಮಂ ಮರೆದ ತ್ರಯಗಳನ್ನು ಕಳೆದು ದೀಕ್ಷಿಸಿ ರಕ್ಷಿಸಿದ ಲಿಂಗ ಸ್ವರೂಪವಾಗಿ ಬಂದು ಕರಸ್ಥಲದಲ್ಲಿ ಪೂಜೆಗೊಂಡು, ಆ ಪರಶಿವಲಿಂಗನ ಲಿಂಗ ಸ್ವರೂಪವಾಗಿ ನಮ್ಮ ಕರಸ್ಥಲ, ನಮ್ಮಲ್ಲಿ ಕರಸ್ಥಲದ ಲಿಂಗ ಎಂಥದ್ದು ಆ ಅರಿವು ನಮಗೆ ಬರಬೇಕು. ಬರೀ ದೇಹದಲ್ಲಿ ನಾವು ಲಿಂಗ ಕಟ್ಕೊಂಡೇವೆ ಅಂದರೆ ಅದು ಸಾಕ್ಷಾತ್ ಪರಶಿವಲಿಂಗವೇ ನಮ್ಮ ಕರಸ್ಥಲಕ್ಕೆ ಗುರುಮುಖೇನ ಬಂದಿದೆ ಅನ್ನೋಂಥ ಭಾವ. ಬಹಿರಂಗ ರಕ್ಷಿಸಿದ ಜಂಗಮ ಸ್ವರೂಪವಾಗಿ ಬಂದು ಅಂತರಂಗ ಬಹಿರಂಗದಲ್ಲಿ ಭರಿತವಾಗಿ ಬೋಧಿಸಿ ಶಿಕ್ಷಿಸಿ ರಕ್ಷಿಸಿ ದೇಹ ಭಾವಕ್ಕೆ ಬೋಧ ಪ್ರಸಾದವ ಕರುಣಿಸಿ, ಈ ದೇಹ ಭಾವಕ್ಕೆ ನಮಗೆ ಅರಿವಿನ ಬೋಧನೆಯನ್ನು ಕರುಣಿಸಿ ತನ್ನೊಳಗೆ ಕೂಡಿಕೊಳ್ಳುತ್ತಿಪ್ಪ, ತನ್ನಂತೆ ಮಾಡಿಕೊಂಡ ಗುರು ಕೊಡಿಪ್ಪ ಆ ನಿಖಲಲಿಂಗ ಪರಶಿವಲಿಂಗವು. ಆ ನಿಖಲ ಪರಶಿವನ ಸಚ್ಚಿದಾನಂದ ಸ್ವರೂಪವೆನಿಸಿದ, ಇಲ್ವಂತ ಆ ನಿಖಲಲಿಂಗ ಸಚ್ಚಿದಾನಂದ ಸ್ವರೂಪವೆನಿಸಿದ ಬಸವಣ್ಣ, ಚನ್ನಬಸವಣ್ಣ ಪ್ರಭುದೇವರು ಗುರುಲಿಂಗ ಜಂಗಮ ಸ್ವರೂಪವಾಗಿ
ಸಕಲ ಜಗತ್ ಪಾವನವಾಗಿ ಮರ್ತ್ಯಕ್ಕೆ ಅವತರಿಸಿದರು. ಇದು ಗೋಳೂರು ಸಿದ್ದೇಶ್ವರನ್ ನೋಡಿಯವರು ತಮ್ಮ ಪೀಠಿಕೆಯಲ್ಲಿ ಇವರೆಲ್ಲರ ಕುರಿತು ಬರೆದಂಥದ್ದು. ಇಂತಿ ಗುರುಲಿಂಗ ಜಂಗಮ ಮೂರು ಆ ನಿಖಲ ಪರಶಿವಲಿಂಗ ತಾನೇ. ಮೂರು ಬೇರೆ ಅಲ್ಲಿದು, ಅವರು ಮೂರು ಒಂದೇ. ಆ ಪರಶಿವಲಿಂಗವು ಜಗಹಿತಾರ್ಥವಾಗಿ ಜಗತ್ ಕಲ್ಯಾಣಕ್ಕಾಗಿ ಮೂರಾಗಿ ಮರ್ತ್ಯಕ್ಕೆ ಅವತರಿಸಿದರೆ, ಒಂದೇ ಇದ್ದಿದ್ದು ಮೂರಾಗಿ ಮರ್ತ್ಯದಲ್ಲಿ ಅವತರಿಸಿದರು. ಇದೇನು ಕಾರಣ? ಮರ್ತ್ಯಕ್ಕೆ ಬಂದರೆಂದು ಸಂಕಲ್ಪಿಸಿ ಶಾಪದಿಂದ ಬಂದರೆಂದು ನಾನೊಬ್ಬ ನುಡಿಯುತ್ತಿದ್ದಾನೋ. ಮೊದಲನೇ ಸಂಪಾದನೆಯಲ್ಲಿ ಮೊದಲು ಪುರಾಣ ಪ್ರವಚನ ಬರೆಯುವಾಗ ಕೈಲಾಸದಿಂದ ಯಾರೋ ಅಲ್ಲಿ ಏನೋ ರುದ್ರ ಇವರೆಲ್ಲ ಇರ್ತಿದ್ರಲ್ಲ, ಅವರಿಗೆ ಒಂದೇನೋ ಶಾಪ ಆಯಿತು, ಅವ್ರು ಭೂಲೋಕಕ್ಕೆ ಬಂದರು, ಒಂದು ಪದ್ಧತಿ ಇತ್ತದು. ಆ ಪದ್ಧತಿ ಪುರಾಣಗಳ ಶೈಲಿ ಅದು ಬರೆಯೋದು. ಒಡ್ಡೋಲಗದಲ್ಲಿ ಶಿವನ ಒಡ್ಡೋಲಗದಲ್ಲಿ ಅವರೆಲ್ಲ ಇರ್ತಿದ್ರು ಏನೋ ಹಂಗೆ ಮೊದಲನೇ ಸಂಪಾದನೆಯಲ್ಲಿ ಇದೊಂದು ಪ್ರಸಂಗ ಬರುತ್ತೆ. ಅಲ್ಲಿ ನಿರ್ಮಾಯನೆಂಬ ಗಣೇಶ್ವರ ಇದ್ದ, ಅವರು ರುದ್ರಕನ್ನಿಕೆಯನ್ನು ಹಂಗೇನೋ ಪ್ರಸಂಗ, ಆ ಪ್ರಸಂಗವನ್ನು ಖಂಡಿಸ್ತಾರೆ ಇವರು. ಗೋಳೂರು ಸಿದ್ದೇಶ್ವರನ್ ನೋಡಿ ಅವರು ಅದನ್ನು ಖಂಡಿಸ್ತಾರೆ. ಏನು ಖಂಡಿಸ್ತಾರೆ ನೋಡ್ರಿ ಅಂದ್ರೆ, ಇದೇನು ಕಾರಣ ಮರ್ತ್ಯಕ್ಕೆ ಬಂದರೆಂದು ಸಂಕಲ್ಪಿಸಿ ಶಾಪದಿಂದ ಬಂದರೆಂದು ನಾನೊಬ್ಬ ನುಡಿಯುತ್ತಿದ್ದಾನೋ ಅವನು 28 ಕೋಟಿ ನರಕದಲ್ಲಿ ರವಿ ಶಶಿ ಉಳ್ಳನ್ನಬರ ನರಕವನನಭಿಸುತ್ತಿರ್ಪನೋ. ಹಂಗೆ ಹೇಳಿದವರು ಎಷ್ಟು ಹೇಳ್ತಾರೆ ನೋಡೋರು. ಅಂತಲ್ಲದೆ ಜಗಹಿತಾರ್ಥವಾಗಿ 4 ಯುಗಗಳಲ್ಲಿ ಅವತರಿಸಿದರೆಂಬುದಕ್ಕೆ, ಇವರು ಶಾಪದಿಂದ ಬಂದವರಲ್ಲಿ ಅವರು ಜಗಹಿತಾರ್ಥಕ್ಕಾಗಿ ನಿಖಲ ಪರಶಿವಲಿಂಗವೇ ಮೂರಾಗಿ ಬಸವಣ್ಣವ್ರು ಬಂದರು. ಅದನ್ನು ಬಿಟ್ಟು ಇವ್ರು ಏನರ ಹೇಳ್ತಾರಲ್ಲ ಅದು ಅಲ್ಲ ಅನ್ನುವಂಥ ಸ್ವಲ್ಪ ಕೋಪವನ್ನು ವ್ಯಕ್ತಪಡಿಸ್ಯಾರ ಅಷ್ಟೇ. ಇರಲಿ, ಮುಂದೆ ಇವ್ರು ಹೆಂಗೆ ಬಂದರು ಅನ್ನೋದನ್ನು ಸ್ವತಃ ಅವತರಿಸಿರೆಂಬುದಕ್ಕೆ ಪ್ರಭುದೇವರ ಚನ್ನಬಸವೇಶ್ವರ ದೇವರ ಸ್ವಯವಚನವೇ ಸಾಕ್ಷಿ. ಇದಕ್ಕೆ ಬೇರೆ ಯಾರು ಏನು ಹೇಳೋದು ಬೇಡ. ಪ್ರಭುದೇವರ ತಮ್ಮ ವಚನದೊಳಗೆ ಹೇಳ್ಯಾರ, ಚನ್ನಬಸವಣ್ಣವರ ತಮ್ಮ ವಚನದೊಳಗೆ ಹೇಳ್ಯಾರ, ಅದೇ ಸಾಕ್ಷಿ ಅಂತ ಅವರು ಸಾಕ್ಷಿ ಒದಗಿಸ್ತಾರೆ. ಯಾರು? ಸಿದ್ದೇಶ್ವರನ್ ನೋಡಿ ಅವರು. ಬಸವಣ್ಣವ್ರು ಹೆಂಗೆ ಬಂದರು, ಪ್ರಭುದೇವರು ಹೆಂಗಿದ್ರು ಅನ್ನೋದಕ್ಕೆ. ಕೃತಯುಗದಲ್ಲಿ, ಇದೆಲ್ಲ ಪೀಠಿಕೆಯಲ್ಲೇ ಬರುತ್ತೆ. ಯುಗದಲ್ಲಿ ಬಂದಾಗ ನಾವು ಕೃತಯುಗ ಮೊದಲು ಅಂತ ಕರ್ಕೋತೇವೆ. ಕೃತಯುಗದಲ್ಲಿ ಜಗಹಿತಾರ್ಥವಾಗಿ ಬಂದು ದೇವಾಂಗನೆಂಬ ಗಣೇಶ್ವರ ಅಂದರೆ ಭಕ್ತ, ದೇವಾಂಗನೆಂಬ ಗಣೇಶ್ವರನಾಗಿ ಆರಾಧಿಸುವಲ್ಲಿ, ಭಕ್ತ ಆರಾಧಿಸವ ಒಂದೇ ಲಿಂಗ ಅದು, ಒಬ್ಬ ಭಕ್ತ ಒಬ್ಬ ಶಿವ ಅಂತ, ಹೌದಾ? ಒಂದೇ ಚೈತನ್ಯ ಎರಡಾಗೈತಿ. ಅವ್ರು ಯಾರನ್ನ ಆರಾಧಿಸೋದು, ಯಾರು ಆರಾಧಿಸ್ಕೊಳ್ಳೋರು ಅಂದ್ರೆ ಹೇಳಿದೆ ನಾವು, ಉಪಾಸಕ ಮತ್ತು ಉಪಾಸಕ ಇಬ್ಬರು ಒಂದೇ. ಇಲ್ಲಿ ಗಣೇಶ್ವರನಾಗಿ ದೇವಾಂಗನೆಂಬ ಗಣೇಶ್ವರನಾಗಿ ಆರಾಧಿಸುವಲ್ಲಿ ಭಕ್ತಿ ಕಾರಣ, ಆ ಭಕ್ತಿಗೆ ಮೆಚ್ಚಿ ಕಾರಣ ಸ್ಥೂಲ ಕಾಯನೆಂಬ ಜಂಗಮವಾಗಿ ಬಂದು ಲಿಂಗಾರ್ಚನೆಯ ಮಾಡಿ ಹೋದನು. ಆ ನಿಖಲಲಿಂಗ ಎರಡಾಗಿ, ಒಂದು ಭಕ್ತ ಒಂದು ಶಿವ ಆಗಿ ಈ ಒಂದು ಅವತಾರ ಎತ್ತಿದರು ಅಂತ ಹೇಳ್ತಾರೆ. ತ್ರೇತಾಯುಗದಲ್ಲಿ ಜಗಹಿತಾರ್ಥವಾಗಿ ಘಂಟಾಕರ್ಣನೆಂಬ ಗಣೇಶ್ವರನಾಗಿ ಬಂದು ಆರಾಧಿಸುವಲ್ಲಿ, ಅರ್ಚನೆ ಮಾಡುವಲ್ಲಿ ಭಕ್ತಿ ಕಾರಣ ಶೂನ್ಯಕಾಯನೆಂಬ ಜಂಗಮವಾಗಿ ಬಂದು ಲಿಂಗಾರ್ಚನೆಯ ಮಾಡಿ ಹೋದರು. ದ್ವಾಪರದಲ್ಲಿ ಜಗಹಿತಾರ್ಥವಾಗಿ ವೃಷಭನೆಂಬ ಗಣೇಶ್ವರನಾಗಿ ಬಂದು ಆರಾಧಿಸುವಲ್ಲಿ ಭಕ್ತಿ ಕಾರಣ ಅನಿಮಿಷನೆಂಬ ಜಂಗಮವಾಗಿ ಬಂದು ಲಿಂಗಾರ್ಚನೆಯ ಮಾಡಿ ಹೋದನು. ದ್ವಾಪರಕ್ಕೆ ಈಗ ಬರೋದು ನಾವೆಲ್ಲ ಕಲಿಯುಗದಲ್ಲಿ ಜಗಹಿತಾರ್ಥವಾಗಿ ಬಸವನೆಂಬ ಗಣೇಶ್ವರನಾಗಿ ಬಂದು ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದದ ಹಾದಿಯನ್ನೆಲ್ಲರಿಗೆ ತೋರಿಸಿ
ಬಸವನೆಂಬ ಗಣೇಶ್ವರನಾಗಿ ಬಂದು ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದದ ಹಾದಿಯನ್ನೆಲ್ಲರಿಗೆ ತೋರಿಸಿ ಆರಾಧಿಸುವಲ್ಲಿ ಹೆಂಗೆ ಆರಾಧಿಸ್ಬೇಕ್ರೋ ಅನ್ನೋದನ್ನು ಬಸವಣ್ಣವ್ರು ತೋರಿಸ್ಕೊಟ್ರಂತ ನಮಗೆ. ಹೆಂಗೆ ಆರಾಧಿಸ್ಬೇಕು, ಗುರುವಿನ ಹೆಂಗೆ ಆರಾಧಿಸ್ಬೇಕು, ಲಿಂಗವನ್ನು ಹೆಂಗೆ ಆರಾಧಿಸ್ಬೇಕು, ಜಂಗಮವನ್ನು ಹೆಂಗೆ ಆರಾಧಿಸ್ಬೇಕು, ಅದರ ಫಲ ಏನು, ಅದರ ಫಲ ಪಾದೋದಕ ನಂತರ ಪ್ರಸಾದ. ಹೌದಾ? ಈ ಆರಾಧನೆ ಮಾಡಿದ ಮೇಲೆ ನಮಗೆ ಸಿಗೋದು ಪ್ರತಿಫಲ ಏನದಕ್ಕೆ ಅಂದರೆ ಇದು. ಈ ಮಾರ್ಗವನ್ನು ತೋರಿಸಿ ಆರಾಧಿಸುವಲ್ಲಿ ಭಕ್ತಿ ಕಾರಣ ಪ್ರಭುವೆಂಬ ಜಂಗಮವಾಗಿ ಲಿಂಗಾರ್ಚನೆಯ ಮಾಡಬಂದ ಇಂತಿ ಪರಶಿವಲಿಂಗವು. ಮತ್ತು ಪರಶಿವಲಿಂಗನ ಇದು ಎರಡಾಗಿ ಬಂತಿದ್ದು, ಒಂದೊಂದು ಯುಗದಲ್ಲಿ ಒಂದೊಂದಾಗಿ ಬಂದಿತ್ತು. ಕೊನೆಗೆ ನಮಗೆ ನಾವು ಬದುಕ್ತಕ್ಕಂಥ ಯುಗದಲ್ಲಿ ಬಸವಣ್ಣ ಮತ್ತು ಪ್ರಭುದೇವರಂತಕ್ಕಂಥ ಎರಡು ವಸ್ತುವಾಗಿ ಆ ಪರಶಿವಲಿಂಗವು ಬಂದು, ಇಂತಿ ಪರಶಿವಲಿಂಗವು ಭಕ್ತಿ ಕಾರಣ ಜಂಗಮ ಲಿಂಗಾರ್ಚನೆ ಮಾಡಬಂದ ಇಂತಿ ಪರಶಿವಲಿಂಗವು ತನ್ನ ಲೀಲಾ ವಿನೋದಕ್ಕಾಗಿ ಮತ್ತು ತನ್ನ ಲೀಲಾ ವಿನೋದಕ್ಕೆ ದೇವ ಭಕ್ತನೆಂಬ ಉಭಯ ನಾಮವ ಧರಿಸಿ, ದೇವ ಬೇರೆ ಅಲ್ಲ ಭಕ್ತ ಬೇರೆ ಅಲ್ಲ, ಆದರೆ ತನ್ನ ಲೀಲೆಗೆ ಅವ ಎರಡು ನಾಮವನ್ನು ಧರಿಸಿದ. ಬಸವಣ್ಣವ್ರು ಬೇರೆ ಅಲ್ಲ, ಪ್ರಭುದೇವರು ಬೇರೆ ಅಲ್ಲ ಕಲಿಯುಗದಲ್ಲಿ ಅನ್ನುವಂಥ ತಾತ್ಪರ್ಯವನ್ನು ಇಲ್ಲಿ ಕೊಟ್ಟಾರೆ. ಉಭಯ ನಾಮವ ಧರಿಸಿದ ಕ್ರಿಯಾಂಗವ ನರೆಯದೆ. ನೋಡ್ರಿ, ಈ ಉಭಯ ನಾಮ ಈ ಹೆಂಗೆ ಅದಾರ ಇವರು, ಹೆಂಗೆ ಬಂದ್ರಿ ಇವರು ಅನ್ನೋದು ಇದನ್ನು ತಿಳಿಲಾರ್ದನೆ ಕ್ರಿಯಾಂಗವ ನರೆಯದೆ ಶಾಪದಿಂದ ಬಂದರೆಂದು ಸಂಕಲ್ಪಿಸಿ ನುಡಿಯುವವರಿಗೆ ನಾಯಕ ನರಕ ತಪ್ಪದು. ಇದು ಪೀಠಿಕೆ. ಈಗ ನಮಗೆ ಮೊದಲು ಹೇಳಿದ್ದು ನಿಖಲಲಿಂಗ ಅಂದ್ರೇನು, ಪರಶಿವ ತತ್ವ ಅಂದ್ರೇನು, ಈಗ ನಮಗೆ ಇದನ್ನು ಓದುವಾಗ ಭಾಳ ಹೇಳೋ ಅವಶ್ಯಕತೆ ಇಲ್ಲ. ನಾವೀಗ ಓದ್ಕೊಂತ ಹೋಗ್ಬಿಟ್ರೆ ತಿಳಿದು ಬಿಡ್ತೀವಿ. ಲಿಂಗದಿಂದ ಅಂಗದುದಯ, ಅದರಲ್ಲಿ ಒಂದು ಲಿಂಗಸ್ಥಳ ಒಂದು ಅಂಗಸ್ಥಳ, ಇವೆಲ್ಲ ಹೇಳಿದ್ವಿ ಅಲ್ಲ. ಇದರಲ್ಲಿ ಇದು ಬಂದುಬಿಡ್ತೀಗ, ಒಂದು ಭಕ್ತ ಒಂದು ಲಿಂಗ, ಜಂಗಮ. ಲಿಂಗ ಸ್ವರೂಪವೇ ಜಂಗಮ ಅಂತ ಕರ್ಕೊತಾರೆ. ನಾನೊಬ್ಬನೇ ಭಕ್ತ ಅಂತ ಬಸವಣ್ಣವ್ರು ಒಂದು ಕಡೆ ಹೇಳ್ತಾರೆ. ನಾನೊಬ್ಬನೇ ಭಕ್ತ ಈ ಜಗದಲ್ಲಿ ಕುಂತು, ಉಳಿದವ್ರು ಯಾರು? ಉಳಿದವರೆಲ್ಲ ಲಿಂಗ ಜಂಗಮರು, ಜಂಗಮಲಿಂಗ. ಉಳಿದವರೆಲ್ಲ ಜಂಗಮಲಿಂಗ. ನಾನೊಬ್ಬನೇ ಭಕ್ತ ಅಂತಂದಾಗ ಅಹಂಕಾರ ಬರುವುದಿಲ್ಲ. ಉಳಿದದ್ದು ಏನಂಗಾರೆ ಉಳಿದವ್ರು ಯಾರು ಅನ್ನೋದು, ಉಳಿದೆಲ್ಲ ಇವರೆಲ್ಲ ಜಂಗಮಲಿಂಗ ಸ್ವರೂಪ ಅಂತ. ಯಾರು ಎಲ್ಲರೂ ಅವ್ರ ಕಣ್ಣಿಗೆ ಜಂಗಮಲಿಂಗ ಸ್ವರೂಪ. ಯಾವ ಭಾವದಲ್ಲಿದ್ದರು ಅವರು ಅಂತ ಬಸವಣ್ಣವ್ರು, ಯಾವ ಭಾವದಲ್ಲಿದ್ದರು? ಅಂಥ ಭಾವದು ಬಸವಣ್ಣ ಅಂದ್ರೆ ಸುಮ್ಮನೆ ಅನ್ನೋದು, ಭಕ್ತಿ ಅಂದ್ರೆ ಸುಮ್ಮನೆ ಅನ್ನೋದು. ಜ್ಞಾನ ಬರ್ಬೋದು, ವೈರಾಗ್ಯ ಬರ್ಬೋದು ರೀ, ಬೇಡ ಅಂತ. ಜ್ಞಾನನೂ ಬರ್ಬೋದು ಓದೋದ್ರ ಮುಖಾಂತರ. ಭಕ್ತಿ ಬರೋದು ಭಾಳ ಕಷ್ಟ. ಭಕ್ತಿ ಜ್ಞಾನ ವೈರಾಗ್ಯ ಅಂದಾಗ ಬಸವಣ್ಣ, ಚನ್ನಬಸವಣ್ಣ, ಪ್ರಭುದೇವರಂತ ನಾವು ಕರ್ಕೊತೇವೆ, ಅದನ್ನು ಮಾಡ್ಕೊತೇವೆ. ವೈರಾಗ್ಯಕ್ಕೆ ಎನ್ನ ಭಕ್ತಿ ಬಸವಣ್ಣನಲ್ಲಿ ಬಯಲಾಯಿತು, ಎನ್ನ ಜ್ಞಾನ ಚನ್ನಬಸವಣ್ಣನಲ್ಲಿ ಬಯಲಾಯಿತು, ಎನ್ನ ವೈರಾಗ್ಯ ಪ್ರಭುದೇವರಲ್ಲಿ ಬಯಲಾಯಿತು ಅಂತಲ್ಲ. ಭಕ್ತಿ ಅಂದರೆ ಬಸವಣ್ಣ ಅಂತ ಯಾಕಂದ್ರು ಅಂದ್ರೆ ಇವು ಉಳಿದವ್ರು ಬೇರೆ ಹೇಳ್ಕೊತಾರೆ. ಬಸವಣ್ಣ ಭಕ್ತ ಬರೇ ಭಕ್ತರಾಗೋದು ಭಾಳ ಕಷ್ಟ ಐತಿ. ಭಕ್ತಿಯಿಂದ ಇರೋದು ಭಾಳ ಕಷ್ಟ ಐತಿ. ಭಕ್ತಿಗೆ ಕೊನೆ ಇಲ್ಲ, ವೈರಾಗ್ಯಕ್ಕೆ ಕೊನೆ ಇರ್ಬೋದು. ಎಲ್ಲ ಬಿಟ್ಟು ಹೋಗ್ಬಿಟ್ರು ವೈರಾಗ್ಯ ಬಂತು, ವೈರಾಗ್ಯಕ್ಕೆ ಕೊನೆ ಬರ್ಬೋದು, ಒಂದಿಷ್ಟು ಎಲ್ಲರ ಅಂತ ಬರ್ಬೋದು. ಭಕ್ತಿಗೆ ಎಲ್ಲಿ ಕೊನೆ ಐತಿ? ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರಸಂಗವನ್ನು ನಾವು ಗೋಳೂರು ಸಿದ್ಧವೀರನ್ನೊಡೆಯರ ಈ ಸಂಪಾದನೆಯಲ್ಲಿ ಪ್ರಥಮದಲ್ಲಿ 3 ಕಂದ ಪದ್ಯಗಳಲ್ಲಿ ಅವರು ತಮ್ಮ ಗುರುಗಳನ್ನು ನೆನೆದು ಪೀಠಿಕೆಯಲ್ಲಿ ಏನೇನು ಬಂತು ಇವೆಲ್ಲ ಇತಿಹಾಸವನ್ನು ಬರೆದು ಇಷ್ಟು ಪೀಠಿಕೆಯನ್ನು ಕೊಟ್ಟಾದ ಮೇಲೆ
ಬಹುಶಃ ಸಮಯ ಆಗ್ತಾ ಬಂದಿದೆ ಅಂತ ತಿಳ್ಕೊಂಡೀನಿ. ನಂತರದಲ್ಲಿ ಪ್ರಭುದೇವರ ಗದ್ಯ ಅಂತ ಬರುತ್ತೆ. ಈ ಶೂನ್ಯ ಸಂಪಾದನೆಯಲ್ಲಿ ಪ್ರಭುದೇವರ ಗದ್ಯ ಅಂತ ಬರುತ್ತೆ. ಇದನ್ನಷ್ಟು ಓದಿಬಿಡೋಣ, ಒಂದು 5 ನಿಮಿಷ ಆಗುತ್ತೆ. ಪ್ರಭುದೇವರನ್ನ ಕುರಿತು ಇಲ್ಲಿ ಸಂಪಾದನೆಕಾರರು ಬರೀತಾರೆ. ಶ್ರೀಮತ್ ಪರಮ ಪರಮಾನಂದ ಪರಂಜ್ಯೋತಿ, ಶಬ್ದಗಳನ್ನು ನೋಡ್ರಿ ಹೆಂಗೆ ಜೋಡಿಸಿದ್ದಾರೆ. ಶ್ರೀಮತ್ ಪರಮ ಪರಮಾನಂದ ಪರಂಜ್ಯೋತಿ ಪರಮೇಶ್ವರ ಅಗಮ್ಯ ಅಗೋಚರ ಅಪ್ರಮೇಯ ಅನಾಮಯ ಅನೌಪಮ್ಯ ಅಪ್ರತರ್ಕ್ಯ ಮಹಾಜ್ಞಾನ ಪ್ರಭಾಮಯ ಯಮ ನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧ್ಯಾದಾಷ್ಟಾಂಗ ಯೋಗೀಶ್ವರ ದೇಹೇಂದ್ರಿಯ ಮನಃ ಪ್ರಾಣಹಂಕಾರಾದಿ ಗುಣಧರ್ಮ ಕರ್ಮ ನಿರ್ಲೇಪನ ಸಕಲ ಭುವನಾಂತರಂಗ ನಿತ್ಯ ನಿರ್ಮಲ ಸ್ವರೂಪ ಶಿವಶರಣ ಹೃತ್ಕಮಲ ಕರ್ಣಿಕಾ ವಾಸ ಮತ್ತ ಮಧುಕರಾಯಮಾನ ಇಷ್ಟಲಿಂಗ ಪ್ರಾಣಲಿಂಗ ತೃಪ್ತಿಲಿಂಗಾಲಿಂಗಿತಾಂಗಲೇಪ ಗುರುಲಿಂಗ ಜಂಗಮ ಪ್ರಸಾದ ಪಾದೋದಕಾದಿ ಪಂಚಾಚಾರ ಪ್ರತಿಷ್ಠಾಪನಾಚಾರ್ಯ ಭಕ್ತ ಮಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣೈಕ್ಯಾದಿ ಷಟ್ಸ್ಥಲ ಚಕ್ರವರ್ತಿ ಬಸವ ಚನ್ನ ಬಸವರಾಜ ಪ್ರಾಣನಾಯಕ. ಇಲ್ಲಿ ಬರ್ತಾರೆ ಪ್ರಭುದೇವರು ಯಾರು ಅಂದ್ರೆ ಬಸವಣ್ಣವರಿಗೂ ಮತ್ತು ಚನ್ನ ಬಸವಣ್ಣವರ ಪ್ರಾಣನಾಯಕ ಅಂತ. ಶ್ರೀ ವೀರಶೈವಾಚಾರ ಶಿರೋರತ್ನ, ಈ ಶಬ್ದ ಜೋಡಿ ಗುದ್ದಾಡೋದು ಬೇಡ ನಾವು, ಆವಾಗ ಆ ಕಾಲದಲ್ಲಿತ್ತು. ಶ್ರೀ ವೀರಶೈವಾಚಾರ ಪ್ರಥಮ ನಾಯಕ, ಶ್ರೀ ವೀರಶೈವಾಚಾರ ದೀಕ್ಷಾಚಾರ್ಯ, ಮರ್ತ್ಯಲೋಕ ಪಾವನ ಕಾರಣಾವತಾರ, ಅನಿಮಿಷ ಶ್ರೀ ಚರಣಾಂಭೋಜ ಕರ್ಣಿಕವಾಸ, ಗುಹೇಶ್ವರ ನಾಮಾಮೃತ ಸ್ವೀಕಾರ ಸಂತುಷ್ಟ, ಶ್ರೀಮತ್ಸಕಲ ಜಗದಾಚಾರ್ಯರುಮಪ್ಪ ಅಲ್ಲಮ ಪ್ರಭುದೇವರು. ಅಲ್ಲಮ ಪ್ರಭುದೇವರಿಗೆ ಎಷ್ಟು ಹಿಂದೆ ಹಚ್ಚಾರ ಸರ್ ಅವರು. ರಾಜಾದಿರಾಜ ರಾಜ ಪರಮೇಶ್ವರ ಅಂತ ಇವರು ಹೇಳ್ತಿದ್ರಲ್ಲ, ಇವರು ಆ ಬಿರುದಾವಳಿ ಬೇರೆ ಇದ್ದು, ಈ ಬಿರುದಾವಳಿ ನೋಡ್ರಿ ಹೆಂಗದ. ಇನ್ನು ಯಾರ ಜಗತ್ತಿನಲ್ಲಿ ಈ ಬಿರುದಾವಳಿಗಳನ್ನು, ರಾಜರ ಬಿರುದಾವಳಿಗಳು ಒಬ್ರಿಗಿಂತ ಒಬ್ರು ಹೆಚ್ಚು ಬರ್ತಾವೆ ಶಾಸನಗಳಲ್ಲಿ. ಬಟ್ ಈ ಬಿರುದಾವಳಿಗಳು ಇವ್ರನ್ನ ಬಿಟ್ಟರೆ ಬೇರೆ ಯಾರಿಗಾರು ಬಂದಾವ ನೋಡ್ರಿ, ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಮ ಪ್ರಭುದೇವರು, ಚನ್ನ ಬಸವರಾಜ ದೇವರು ಮುಖ್ಯವಾದ ಅಸಂಖ್ಯಾತ ಮಹಾಗಣಗಳೊಡನೆ ಮಹಾನುಭಾವ ಪ್ರಸಂಗಮಂ ಮಾಡಿದ ಶೂನ್ಯ ಸಂವಾದದ ಸದ್ಗೋಷ್ಠಿ ಕಥಾಪ್ರಸಂಗಮಂ ಅಥವಾ ಕಥಾಪ್ರಸಂಗವನು ಮುಕ್ತಕಮಾಗಿದ್ದ ಶಿವಾದ್ವೈತ ವಚನಗಳನ್ನು ಉತ್ತರ ಪ್ರತ್ಯುತ್ತರ ಸಂಬಂಧವಾಗಿ ಸೇರಿಸಿ ಶಿವಗಣ ಪ್ರಸಾದಿ ಮಹಾದೇವಯ್ಯಗಳು ಮರ್ತ್ಯಲೋಕದ ಮಹಾಗಣಗಳಿಗೆ ಆ ಮಹಾಪ್ರಸಂಗಮಂ ಸಮರ್ಪಿಸಿದಲ್ಲಿ ಸಿದ್ದರಾಮೇಶ್ವರ ದೇವರಿಗೆ ಉಪದೇಶ ಕ್ರಮವಿಲ್ಲದಿರ್ದೊಡೆ. ಮೊದಲನೇ ಸಂಪಾದನೆ ಅದು ಇದ್ದಿದ್ದಿಲ್ಲ, ಅವರು ಸಮರ್ಪಿಸಿದರು ಶೂನ್ಯ ಸಂಪಾದನೆ, ಆದರೆ ಈ ಲಿಂಗ ದೀಕ್ಷಾ ಪ್ರಸಂಗ ಅಲ್ಲಿ ಇದ್ದಿದ್ದಿಲ್ಲ. ಇದ್ದೊಡೆ ಗುಮ್ಮಳಾಪುರದ ಸಿದ್ಧಲಿಂಗ ದೇವರು ಸಮಸ್ತ ಪುರಾತನರ ವಚನ ಸನ್ಮತದಿಂ ಸಂಗ್ರಹಿಸಲು, ನಂತರ ಅವರು ಬಂದು ಅದನ್ನು ಸಂಗ್ರಹಿಸಿದರು. ಆ ಕ್ರಮವಿಡಿದು ಈ ಶೂನ್ಯ ಸಂಪಾದನೆಯ ಸೇರಿಸಿ ಶಿವಗಣಗಳಿಗೆ ಸಮರ್ಪಿಸಿದೆವು. ಇಷ್ಟು ಅವರ ಪೀಠಿಕೆಯಲ್ಲಿ ಗದ್ಯಭಾಗದಲ್ಲಿ ಪ್ರಭುದೇವರಿಗೆ ಆ ಬಿರುದಾವಳಿಗಳೇನಿದ್ದು ಅಲ್ರಿ ಅವೆಲ್ಲ ಪ್ರಭುದೇವರು ಚನ್ನಬಸವಣ್ಣವರು ಬಸವಣ್ಣವರಿಗೆ ಅರ್ಪಿಸಿದ ಬಿರುದಾವಳಿಗಳು. ಅವೆಲ್ಲವನ್ನು ನಾವು ಭಾಳ ಕೂಲಂಕುಷವಾಗಿ ಒಂದೊಂದು ಬಿರುದಾವಳಿ ಒಂದೊಂದು ಏನೋ ಆದರೆ ಅವರ ನಾಮದ ಹಿಂದೆ ಏನು ಸೇರಿಸಿದಾರಲ್ಲ ಒಂದೊಂದು ತತ್ವ, ಅದು ಸುಮ್ಮನೆ ಕರೆದದ್ದಲ್ಲದು, ಅದೊಂದು ತತ್ವ. ಆ ತತ್ವ ನಿರಾಕಾರ ಆಗಿತ್ತು. ಆ ನಿರಾಕಾರ ತತ್ವವನ್ನು ಸಾಕಾರಗೊಳಿಸಿದವರು ಇವರು ಬಸವಣ್ಣವರು,
ಚನ್ನಬಸವಣ್ಣವರು, ಪ್ರಭುದೇವರು, ಸಿದ್ದರಾಮೇಶ್ವರರು, ಅಸಂಖ್ಯಾತ ಶರಣರು. ಭಕ್ತಿ ಅನ್ನೋದು ತತ್ವ. ಭಕ್ತಿ ಮಾಡಿ ತೋರಿಸಿದಾಗ ಅದು ಸಾಕಾರ ಆಗುತ್ತೆ, ಅದು ಮೂರ್ತ ಆಗುತ್ತೆ. ದಾಸೋಹ ಅನ್ನೋದೊಂದು ತತ್ವ. ಆ ದಾಸೋಹ ತತ್ವವನ್ನು ನಾವು ಸಾಕಾರ ರೂಪಕ್ಕೆ ತಂದಾಗ ಅದಕ್ಕೊಂದು ಮೂರ್ತಿ ರೂಪ ಬರುತ್ತೆ. ಇಲ್ಲಾಂದ್ರೆ ತತ್ವ ಆಚರಣೆಗೆ ಬರದೇ ಹೋದರೆ ಅದು ನಿರಾಕಾರವಾಗಿ ಉಳಿತದೆ, ಅದು ಸಾಕಾರ ರೂಪದಲ್ಲಿ ಇರೋದಿಲ್ಲ. ಅದಕ್ಕೆ ನಾವು ಕೂಡ ಮುಂದಿನ ವಾರದ ಶನಿವಾರದಿಂದ ಅದೇನು ಮೊದಲು ಪಿಂಡಸ್ಥಳದ ವಚನಗಳು ಬರ್ತಾವಲ್ಲ, ಆ ಪಿಂಡಸ್ಥಳದ ವಚನಗಳ ಮುಖಾಂತರ ಮತ್ತೆ ನಾವು ಶೂನ್ಯ ಸಂಪಾದನೆ ಮುಂದುವರಿಸೋಣ. ನಾವು ಗುರುಕೃಪೆಯನ್ನು ಪಡೆದು ಶ್ರೀ ಗುರುವೇ ಸತ್ಕ್ರಿಯಾಗರವೇ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಳವನ್ನಿತ್ತು ರಾಗದಿಂಬೇಲೆ ಕೃಪೆಯಾಗು. ಗುರುವೇ ಭಕ್ತರ ಕಲ್ಪತರುವೆ ಸಜ್ಜನ ಮನೋಹರವೇ ನಿಜಭಕ್ತಿ ಜ್ಞಾನ ವೈರಾಗ್ಯ ಮಂದಿರವೇ ಮದ್ಗುರುವೇ ಕೃಪೆಯಾಗು. ಇದು ಗುರು ಸ್ಮರಣೆ ಮಾಡಿ ಗುರು ಕೃಪೆಯಿಂದ ಈ ಶರಣರ ಮಹಾಚಿಂತನೆಯ ತತ್ವಗಳನ್ನು ಹೇಳೋದು ಮತ್ತು ಆಲಿಸೋದು ಮಾಡಿದರೆ ನಿಜವಾಗಿ ನಾವು ಈ ಪಥದಲ್ಲಿ ಈ ಜನ್ಮದಲ್ಲಿ ಮುಕ್ತಿ ಪಡೆಯುವಂಥ ಭಾಗ್ಯ ಬರುತ್ತೆ ಅನ್ನುವಂಥ ಮಾತನ್ನು ಹೇಳಿ ಪ್ರೀತಿಯಿಂದ ಆಲಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣ.